ನೆಚ್ಚಿನ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಜೇಶ್ ಮುತ್ತಾಳ್, ಗವಿಸಿದ್ದೇಶ್ವರರ ನಾಡು, ಕೊಪ್ಪಳದಿಂದ. ಇದೇನಿದು ಫುಲ್ ಡಿಫ್ರೆಂಟ್ ಐತೆ ಅಂತ ಅನ್ಕೋಬೇಡ್ರಿ. ಏನು ನೋಡಿ, ಇದು ನೋಡಿದ್ಲೇ ಗೊತ್ತಾಗ್ತೈತೆ ಹಿಂಗೆ ಕೊಟ್ಬಿಟ್ಟಾರಲ್ಲ ಅಂಥೇಳಿ. ಏನು ನೀವು ಹೀಗೆ ಪ್ರೀ ವೆಡ್ಡಿಂಗ್ ಮಾಡ್ಕೋಬೇಕಾ? ಫುಲ್ಲು ವಂಡರ್ ಏನು ಆಗಬೇಡ್ರಿ. ಇದು ನಮ್ಮ ಸ್ಟೂಡೆಂಟ್ಸಿಗೆ ಅಷ್ಟ, ಸ್ಪೆಷಲ್ ಸ್ಟೂಡೆಂಟ್ಸಿಗೆ. ಅದು ಯಾರು ಲಗ್ನ ಆಗಿಲ್ಲ ಅವ್ರಿಗೆ ಅಷ್ಟ. ಇದನ್ನು ಹಾಕೋದು ಉದ್ದೇಶ ಏನಂತಂದ್ರೆ, ಟ್ರೆಂಡೀಗ ಈಗಿನ ಕಾಲದ ಟ್ರೆಂಡ್ ಏನೈತೆ ಅಂತ ನಿಮಗೂ ಗೊತ್ತೈತೆ. ಫುಲ್ ಪ್ರೀ ವೆಡ್ಡಿಂಗ್ ಶೂಟ್ ಒಳಗೆ ಇರ್ತಾರೆ ಮಂದಿ ಎಲ್ಲ. ಸೊ ಹಂಗೆ ನೀವು ಮಾಡ್ಕೋಬೇಕಂತೇಳಿ ಭಾಳ ಮಂದಿಗೆ ಭಾಳ ಆಸೆ ಇರ್ತೈತೆ. ಹಂಗೆ ಏನಾರ ಆಸೆ ಇದ್ದು ಚಲೋತ್ನಾಗ ಪ್ರೀ ವೆಡ್ಡಿಂಗ್ ಮಾಡ್ಕೋಬೇಕು ಅಂದ್ರೆ ಮಸ್ತ್ ಓದ್ಬೇಕು. ಈ ಓದ್ಬೇಕಲ್ರಿ, ಅದಕ್ಕೋಸ್ಕರ ಇದು ಒಂದು ಸ್ವಲ್ಪ ಮಸ್ತ್ ಓದಿದ್ರೆ ಮಸ್ತ್ ಪ್ರೀ ವೆಡ್ಡಿಂಗ್ ಶೂಟ್ ನೀವು ಮಾಡ್ಕೋಬೋದು ನೋಡ್ರಿ. ಮತ್ತು ಓದದೇ ಇರೋರು ಇದನ್ನು ಮಾಡ್ಕೊಂಡಾರೇನ್ರಿ? ಮಾಡ್ಕೊಂಡಾರ, ಸಾಲ ಮಾಡಿನೂ ಮಾಡ್ಕೊಂಡಾರ ಭಾಳ ಮಂದಿ. ಇದು ಓದುವವರಿಗೆ ಮಾತ್ರ. ಅದಕ್ಕೆ ಮೊದಲು ಹೇಳತ್ತೀನಿ ನಾನು, ನಮ್ಮ ಸ್ಟೂಡೆಂಟ್ಸಿಗೆ ಅದು ಓದಿ ಜಾಬ್ ತೊಗೊಂಡು ನೀವು ದುಡ್ಡಿನಾಗ ಹಿಂಗೆ ಇವರೆಲ್ಲ ನೋಡ್ರಿ, ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ರಿ ಹೆಂಗೆ ಮಸ್ತ್ ಆಗಾರ, ಜಿಂಗ್ ಆಗಾರ. ಹಂಗೆ ನೀವು ಜಿಂಗ್ ಆಗ್ಬೇಕು ಅಂದ್ರೆ ನೀವು ಓದಿ, ನೀವು ಜಾಬ್ ತೊಗೊಂಡು ನೀವು ದುಡ್ಡಿನಾಗ ಹಿಂಗೆ ಮಾಡಿದ್ರೆ ಅದು ಖುಷಿನ ಬೇರೆ ಇರ್ತೈತಿ. ಅದಕ್ಕೆ ಇದು ಒಂದು ಸ್ವಲ್ಪ ನಿಮ್ಗೊಂಚೂರು ಎಲ್ಲ ಒಂದು ಕಡೆ ಮನದ ಮೂಲೆಯೊಳಗೆ ಒಂದು ಸ್ವಲ್ಪ ಸ್ಫೂರ್ತಿ ಕಿಡಿ ಹತ್ಬೋದೇನ ಅಂತೇಳಿ. ಒಂದಿಷ್ಟು ಮಂದಿಗೆ ಪಗಾರ ₹1,00,000 ನೋಡಿ ಓದ್ಬೇಕಂತ ಅನ್ನಿಸ್ತಿರತ್ತೆ ಕೇಳಿ. ಇನ್ನೊಂದಿಷ್ಟು ಮಂದಿಗೆ ನಾವು ಹಿಂಗೆ ಮಾಡ್ಕೋಬೋದಲ್ಲ ಪ್ರೀ ವೆಡ್ಡಿಂಗ್ ಅಂತ ಹೇಳಿ ಓದ್ಬೇಕಂತ ಅನ್ನಿಸ್ತಿರುತ್ತೆ. ಬೇಜಾರಾದಾಗೆಲ್ಲ ಹಿಂಗೆ ನೆನಪು ಮಾಡ್ಕೊಂಡ್ರೆ ಮಸ್ತ್ ಓದ್ತೀರ ಅನ್ನೋದಕ್ಕಷ್ಟೇ ಇದು, ಮತ್ತೇನೂ ಅಲ್ಲ. ಒಂಚೂರು ಚೇಂಜಸ್ ಇರಲಿ ಅನ್ನೋದಕ್ಕೋಸ್ಕರ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ದೀವಿ, MCQs ಆನ್ ಇಂಗ್ಲೀಷ್ ಗ್ರಾಮರ್ ಒಂದು 10 ಕ್ವಶನ್ಸನ್ನು ನಾವು ಡಿಸ್ಕಷನ್ ಮಾಡಿದ್ವಿ 2 ವಿಡಿಯೋದೊಳಗೆ. ಇದು 3ನೇ ವಿಡಿಯೋ. ಇನ್ನೊಂದಿಷ್ಟು ಕ್ವಶನ್ಸ್ ಅದಾವೆ. ಪ್ರೀವಿಯಸ್ ಎಕ್ಸಾಮ್ಸ್ ಒಳಗೆ ಈ ಇಂಗ್ಲೀಷ್ ಗ್ರಾಮರ್ ಮೇಲೆ ಕೇಳಿದ ಪ್ರಶ್ನೋತ್ತರಗಳನ್ನು ನಾವು ಅನಾಲಿಸಿಸ್ ಮಾಡ್ತಾ ಇದ್ದೀವಿ ನೋಡ್ರಿ. ಇದರಿಂದ ಭಾಳ ಉಪಯೋಗ ಆಗ್ತೈತಿ. ಹಿಂಗೆ ಅನಾಲಿಸಿಸ್ ಮಾಡೋದ್ರಿಂದ, ಕ್ವಶನ್ಸ್ ಬಿಡಿಸೋದ್ರಿಂದ ಅಪ್ಕಮಿಂಗ್ ಎಕ್ಸಾಮ್ಸಿಗೆ ಹೆಂಗೆ ನಾವು ಪ್ರಿಪೇರ್ ಆಗಬೇಕು ಮತ್ತು ಕ್ವಶನ್ಸನ್ನು ಹೆಂಗೆ ಬಿಡಿಸ್ಬೇಕು, ಇದೇ ಭಾಳ ಇಂಪಾರ್ಟೆಂಟ್ ಅದ ಈಗಿನ ಕಾಲದೊಳಗೆ. ಸೊ ಆ ನಿಟ್ಟಿನೊಳಗೆ ನಾನು ವಿಡಿಯೋ ಮಾಡಕತ್ತೀನಿ. ಇನ್ನು ಮುಂದೆ ಇನ್ನೊಂದಿಷ್ಟು ಕ್ವಶನ್ಸ್ ಉಳ್ದವ, ಅದು ಈ ವಿಡಿಯೋದಾಗ ಮಾಡಿ ಇಲ್ಲಿಗೆ ಮುಗಿಸ್ಕೊಳೋಣ ಅಂಥೇಳಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ ಡೈರೆಕ್ಟಾಗಿ. 11th ಕ್ವಶನ್ ಏನು ಕಾಣಿಸ್ತಿದೆ ನಿಮಗೆ? 11th ಕ್ವಶನ್ನು. ಸೊ ಚಿಲ್ಡ್ರನ್ ಆರ್ ಫಾಂಡ್ ಆಫ್ ಸ್ವೀಟ್ಸ್. ಮಕ್ಕಳೇನು ಮಾಡ್ತಿದ್ದಾರ? ಸ್ವೀಟ್ಸನ್ನು ಇಷ್ಟಪಡ್ತಾರ ಅಂಥೇಳಿ. ಇದು ದ ಕ್ವಶನ್ ಟ್ಯಾಗ್ ಆಫ್ ದಿ ಅಬೋವ್ ಈಸ್. ಇಲ್ಲಿ ಏನು ಕೇಳ್ಯಾರ? ಕ್ವಶನ್ ಟ್ಯಾಗ್ ಕೇಳ್ಯಾರ ನೋಡ್ರಿ. ಕ್ವಶನ್ ಟ್ಯಾಗ್ ಏನಿದ್ರದ್ದು ಅಂಥೇಳಿ. ಇದು ಯಾವಾಗ ಕೇಳಿದ ಎಕ್ಸಾಮ್ಸ್ ಅಂದ್ರೆ GPSTR, ಇನ್ನೇನು ಈ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗ್ತಾರೆ ನೋಡ್ರಿ, ಅವ್ರಿಗೆ 2017 ಏನು ಮಾಡಿದ್ದ, ಈ BBMP, ಇವಾಗ BBMP ಇಲ್ಲ, BBMP ಅಲ್ಲಿ 8% ನಮ್ಮ HKದವ್ರಿಗೆ ಏನು ಮಾಡಿದ್ದ ಅಂದರೆ ಕಾಲ್ ಮಾಡಿದ್ದ. ಸೊ ಆ ಎಕ್ಸಾಮ್ನ ಕ್ವಶನ್ ಪೇಪರ್ದೊಳಗೆ ಈ ಕ್ವಶನ್ ಇತ್ತು. ಏನಿದ್ದು ಕ್ವಶನ್ನ? ಚಿಲ್ಡ್ರನ್ ಆರ್ ಫಾಂಡ್ ಆಫ್ ಸ್ವೀಟ್ಸ್. ಇದಕ್ಕೆ ಕ್ವಶನ್ ಟ್ಯಾಗ್ ಮಾಡಿರಿ ಅಂತ ಹೇಳಿದ್ದಾರೆ. ಕ್ವಶನ್ ಟ್ಯಾಗ್ ಅನ್ನೋದು ಏನೈತಲ್ರಿ, ಭಾಳ ಈಸಿಯಾಗಿ 1 ಮಾರ್ಕ್ಸ್ ತಗೊಳ್ಳುವಂಥ ಒಂದು ಚಾಪ್ಟರ್ ಇದು. ಕ್ವಶನ್ ಟ್ಯಾಗ್ ವೆರಿ ಈಸಿ ಚಾಪ್ಟರ್ ಇದು. ಕ್ವಶನ್ ಟ್ಯಾಗ್ ಯಾಕೆ ಬೇಕು ಫಸ್ಟು ಒಂದು ತಿಳ್ಕೊಬೇಕು. ಕ್ವಶನ್ ಟ್ಯಾಗ್ ಯಾಕೆ ಯೂಸ್ ಮಾಡ್ಬೇಕು? ನಮ್ಗೆ ಇನ್ಫಾರ್ಮೇಷನ್ನಿಗೆ ನಾವು ಏನು ಮಾಡ್ತೀವಿ, ಕ್ವಶನ್ ಟ್ಯಾಗ್ ಕೇಳ್ತೀವಿ. ಫಾರ್ ಇನ್ಫಾರ್ಮೇಷನ್ ಪಕ್ಕಾನ ಇಲ್ಲ ಅನ್ನೋದಕ್ಕೆ ಕ್ವಶನ್ ಟ್ಯಾಗ್ ಯೂಸ್ ಮಾಡ್ತೀವಿ. ಮತ್ತು ಕ್ವಶನ್ ಟ್ಯಾಗ್ ಮಾಡೋದು ಹೆಂಗೆ? ಭಾಳ ಈಸಿ ಕ್ವಶನ್ ಟ್ಯಾಗ್ ಮಾಡೋದು. ಏನಂದ್ರೆ, ಫಾರ್ ಎಕ್ಸಾಂಪಲ್ಲು ಆ್ಯಕ್ಷನ್ ವರ್ಬ್ V1 ಬಂತು ಅಂದ್ರೆ ಅಲ್ಲಿ ಏನು ಇರುತ್ತೆ ಅಂದಂಗೆ? ಡೂ ಇರುತ್ತೆ ಅಂದಂಗೆ. ಡೂ ಇತ್ತಂದ್ರೆ ಡೋಂಟ್ ಅಂತ ಬರಿಬೇಕು. ಇದ ಕ್ವಶನ್ ಟ್ಯಾಗ್. ಡೋಂಟ್ ಅನ್ನೋದಲ್ಲಿ ನಾಟ್ ಐತಿ. ಈ ನಾಟನ್ನು NOT ನಾಟ್ ಹಿಂಗೆ ಬರಿಬಾರ್ದು. N ಬರೆದು ಅಪಾಸ್ಟ್ರಫಿ ಕೊಟ್ಟು T ಬರಿಬೇಕು. ಇದು ನಾಟ್. ರೂಲ್ಸ್ ಆಫ್ ಕ್ವಶನ್ ಟ್ಯಾಗ್ ರೀ ಇದು. ಹಿಂಗೆ ಡೂ ಇದ್ರೆ ಡೋಂಟ್ ಅಂತ ಬರಿಬೇಕು. ಡಸ್ ಇದ್ರೆ ಡಸಂಟ್ ಅಂತ ಕ್ವಶನ್ ಟ್ಯಾಗ್. ಈಸ್ ಇದ್ರೆ ಈಸಂಟ್ ಅಂತ.
ಆರ್ ಇತ್ತಂದ್ರೆ ಆರಂಟ್, ಹ್ಯಾವ್ ಇತ್ತಂದ್ರೆ ಹ್ಯಾವಂಟ್. ಹಿಂಗೆ ಎಲ್ಲದಕ್ಕೂ ಏನು ಮಾಡಬೇಕು, ಹೆಲ್ಪಿಂಗ್ ವರ್ಬ್ಗೆ ನಾಟ್ ಸೇರಿಸ್ಕೊಂತ ಹೋಗ್ಬಿಟ್ರೆ, ಎನ್ ಅಪಾಸ್ಟ್ರಫಿ ಟಿ ಸೇರಿಸ್ಕೊಂತ ಹೋಗ್ಬಿಟ್ರೆ ಅದು ಕ್ವಶನ್ ಟ್ಯಾಗ್. ಎಟ್ ದ ಎಂಡ್ ಆಫ್ ಕ್ವಶನ್ ಟ್ಯಾಗ್ ವಿ ಪುಟ್ ಅ ಕ್ವಶನ್ ಮಾರ್ಕ್. ಕ್ವಶನ್ ಟ್ಯಾಗ್ ಆದ ಮೇಲೆ ಲಾಸ್ಟಿಗೆ ನಾವು ಏನು ಬರಿಬೇಕು, ಕ್ವಶನ್ ಮಾರ್ಕಿಂದು ಈ ಚಿಹ್ನೆ ಬರಿಬೇಕು. ಬಟ್ ಏನು ಎಕ್ಸೆಪ್ಷನಲ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂದ್ರೆ, ಇದು ನೀವು ನೆನ್ಪಿಟ್ಕೊಳ್ಳೇಬೇಕು. ಆ್ಯಮ್ ಅಂತ ಬಂದ್ರೆ ಅಮಂಟ್ ಅಂತ ಬರಿಬಾರ್ದು, ಆರಂಟ್ ಅಂತ ಬರಿಬೇಕು. ಇದು ರೂಲ್ಸ್. ಇದು ಒಂದು ನೆನ್ಪಿಡ್ಬೇಕು ನೀವು. ಆ್ಯಮ್ ಬಂದ್ರೆ ಅಮಂಟ್ ಅಲ್ಲ, ಆರಂಟ್. ಆಮೇಲೆ ಶಾಲ್, SHALL, ಶಾಲ್ ಬಂದ್ರೆ ಶಲಂಟ್ ಅಲ್ಲ, ಶಾಂಟ್ ಅಂತ ಬರಿಬೇಕು. SHAN'. ನೆಕ್ಸ್ಟ್ ವಿಲ್ ಬಂದ್ರೆ ವಿಲಂಟ್ ಅಂತ ಬರಿಬಾರ್ದು, ಓಂಟ್ ಅಂತ ಬರಿಬೇಕು. ಇದು ರೂಲ್ಸ್. ಎಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಬಂದಿರ್ತಾವೆ ಅವಕ್ಕೆಲ್ಲ ನಾಟ್ ಸೇರಿಸಿ ಆ್ಯಡ್ ಮಾಡಿದ್ರೆ ಇದ ಕ್ವಶನ್ ಟ್ಯಾಗು. ಕ್ವಶನ್ ಟ್ಯಾಗ್ ಎಂಡಿಗೆ ಏನು ಮಾಡಬೇಕು, ಕ್ವಶನ್ ಮಾರ್ಕ್ ಬರಿಬೇಕು. ಮತ್ತು ಈ ಕ್ವಶನ್ಸ್ ಏನು ಕೇಳಿದಾನ, ವೆರಿ ಈಸಿ ರೀ, ಭಾಳ ಈಸಿಯಾಗಿ ಇದು ಮಾರ್ಕ್ಸ್ ತೆಗಿಬೋದು ನಾವು. ಈಗ ನಾನು ಒಂದು ಎಕ್ಸಾಂಪಲ್ ಹೇಳಿ ನಾನು ನಿಮ್ಮ ಕ್ವಶನ್ಸ್ಗೆ ಹೋಗ್ತೀನಿ. ನೋಡ್ರಲ್ಲಿ ಎಕ್ಸಾಂಪಲ್ ಏನೈತಿ ಅಂದ್ರೆ, ಐ ಈಟ್ ಆ್ಯನ್ ಆ್ಯಪಲ್ ಅಂತ ಅದಂತ ತಿಳ್ಕೊರಿ. ಐ ಈಟ್ ಆ್ಯನ್ ಆ್ಯಪಲ್ ಮೇಕ್ ಕ್ವಶನ್ ಟ್ಯಾಗ್ ಅಂತಂದ್ರೆ, ಈಟ್ ಏನೈತಿ ಇಲ್ಲಿ, ವರ್ಬೋನ್ ಐತಿ. ವರ್ಬೋನ್ ಇದ್ರೆ ಇಲ್ಲಿ ಏನಿರುತ್ತೆ ಅಂತ ಹೇಳಿ ನಾನು, ಡೂ ಇರುತ್ತೆ ಅಂತೇಳಿ. ಅಂದ್ರೆ ಇಲ್ಲಿ ಏನಿದ್ದಂಗೆ ಐ ಡೂ ಈಟ್ ಆ್ಯನ್ ಆ್ಯಪಲ್ ಇದ್ದಂಗೆ. ಬಟ್ ಇಲ್ಲಿ ಡೂದ ಅವಶ್ಯಕತೆ ಇಲ್ಲ, ಹಾಗಾಗಿ ಡೂ ಬರೆಯೋ ಹಾಗಿಲ್ಲ. ಡೂ ಬರೆಯೋ ಹಾಗಿಲ್ಲ ಅಂದ್ರೆ ಕ್ವಶನ್ ಏನೈತೆ, ನಾಟ್ ಇಲ್ಲ. ನಾಟ್ ಇಲ್ಲ ಅಂದ್ರೆ ಇದು ಪಾಸಿಟಿವ್. ಪಾಸಿಟಿವ್ ಇತ್ತಂದ್ರೆ ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಇತ್ತಂದ್ರೆ ಪಾಸಿಟಿವ್ ಮಾಡಬೇಕು. ಅದೇ ಕ್ವಶನ್ ಟ್ಯಾಗ್. ಇಲ್ಲಿ ಡೂ ಐತಿಲ್ಲ, ಇಲ್ಲಿ ಏನು ಮಾಡಬೇಕು, ಡೋಂಟ್ ಅಂತ ಮಾಡಬೇಕು. ಇದ ಕ್ವಶನ್ ಟ್ಯಾಗ್. ಇಲ್ಲಿ ಇನ್ ಕೇಸ್ ಇಲ್ಲೇ ಏನಾದರೂ ಇಲ್ಲಿ ಎಕ್ಸಾಂಪಲ್ ನೋಡ್ರಿ ಗೊತ್ತಾಗ್ಬಿಡ್ತೈತೆ. ಐ ಡೋಂಟ್ ಈಟ್ ಆ್ಯನ್ ಆ್ಯಪಲ್ ಇಲ್ಲಿ ಒಂದದ. ಇದನ್ನು ಕ್ವಶನ್ ಟ್ಯಾಗ್ ಮಾಡಂದ್ರೆ ಇಲ್ಲಿ ಆಲ್ರೆಡಿ ಡೋಂಟ್ ಐತೆ. ಸೊ ಹಂಗಾಗಿ ಇಲ್ಲಿ ಡೂ ಐ ಕ್ವಶನ್ ಮಾರ್ಕ್, ಇದು ಕ್ವಶನ್ ಟ್ಯಾಗ್. ಇಲ್ಲಿ ಡೋಂಟ್ ಐ ಕ್ವಶನ್ ಮಾರ್ಕ್, ಇದು ಕ್ವಶನ್ ಟ್ಯಾಗ್. ವೆರಿ ಈಸಿ. ಇಷ್ಟು ಬರೆದ್ಬಿಟ್ರೆ ಒಂದು ಮಾರ್ಕ್ ಸಿಗ್ತೈತಿ. ಈಗ ನೋಡ್ರಿ ಅಲ್ಲಿ ಕ್ವಶನ್ನಾಗ ಏನೈತೆ, ಕ್ವಶನ್ ಏನು ಕೊಟ್ಟಿದ್ದಾನ, 2017 ಕೇಳಿದ ಪ್ರಶ್ನೆ ಇದು. ಚಿಲ್ಡ್ರನ್ ಆರ್ ಫಾಂಡ್ ಆಫ್ ಸ್ವೀಟ್ಸ್ ಅಂತ ಕೊಟ್ಟಾನ. ಇಲ್ಲಿ ಆಲ್ರೆಡಿ ನಮಗೇನು ಕಾಣಕತ್ತೈತಿ, ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ನಮಗೆ ಕಾಣಿಸ್ಲಿಕ್ಕತ್ತೈತಿ. ಇಲ್ಲಿ ನಾಟ್ ಇಲ್ಲ, ಸೊ ಹಂಗಾಗಿ ಪಾಸಿಟಿವಲ್ಲಿ ಸೆಂಟೆನ್ಸ್ ಐತಿ. ಪಾಸಿಟಿವಲ್ಲಿ ಸೆಂಟೆನ್ಸ್ ಐತಿ ಅಂದ್ರೆ ಆನ್ಸರ್ ಯಾವ್ದ್ರಾಗ ಬರಿಬೇಕು, ನೆಗೆಟಿವ್, ನಾಟ್ ಸೇರಿಸ್ಬೇಕು. ಆರ್ ಐತೆ, ಸೊ ಆರ್ ಬರಿಬೇಕು. ಇಲ್ಲಿ ನಾಟ್ ಇಲ್ಲ, ಇಲ್ಲಿ ನಾಟ್ ಬರಿಬೇಕು. ಅದು ಹೆಂಗೆ ನಾಟ್, ಎಪಾಸ್ಟ್ರಫಿ ಬರೋದು ಟಿ ಬರಿಬೇಕು, ಆರಂಟ್. ಮತ್ತು ಆರಂಟ್ ಮುಂದೆ ಚಿಲ್ಡ್ರನ್ ಬರಿಬೇಕಾ, ಇಲ್ಲ. ಮಸ್ಟ್ ಆ್ಯಂಡ್ ಶುಡ್ ಸಬ್ಜೆಕ್ಟಲ್ಲಿ ನೌನ್ ಇತ್ತಂದ್ರೆ ನೌನನ್ನು ನಾವು ಏನಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಪ್ರನೌನ್ ಆಗಿ ಕನ್ವರ್ಟ್ ಮಾಡಲೇಬೇಕು. ಚಿಲ್ಡ್ರನ್ ಅಂದರೆ ಮಕ್ಕಳಿಗೆ ನಾವು ಏನಂತ ಬರಿತೀವಿ, ಸರ್ವನಾಮ ಪ್ರನೌನು ದೇ ಅಂತ ಬರಿತೀವಿ. ಆರಂಟ್ ದೇ, ಇದು ಆನ್ಸರ್. ಇದ್ರೊಳಗೆ ಆನ್ಸರ್ ಯಾವುದೈತಿ, ಫಸ್ಟ್ ಒಂದು ನೋಡ್ರಿ, ಡೋಂಟ್ ದೇ ಐತೆ, ಡೂ ದೇ ಐತೆ, ಆರ್ ದೇ ಐತೆ. ಆರ್ ದೇ ಐತೇನ್ರಿ ಆನ್ಸರ್ ಆಗ್ತೈತ್ಯಾ, ಆಗಲ್ಲ. ಬಿಕಾಸ್ ಕ್ವಶನ್ನೇ ಪಾಸಿಟಿವ್ನಾಗ ಐತಿ. ಸೊ ಹಂಗಾಗಿ ನೆಗೆಟಿವ್ ಬರಿಬೇಕು, ಆರ್ ದೇ ಬರೋಲ್ಲ. ಆನ್ಸರ್ ಯಾವುದಾಗುತ್ತಾ, ಆರಂಟ್ ದೇ. ವೆರಿ ಈಸಿ ರೀ, ಭಾಳ ಈಸಿ ಇರ್ತಾವೆ. ಒಂದು ಮಾರ್ಕ್ ಸುಮ್ಮನೆ ಮಿಸ್ ಮಾಡ್ಕೋಬಾರ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ 12ನೇ ಕ್ವಶನ್. ಸೊ 12th, ಇದು ಕೂಡ GPSTR ನಾನ್ ಹೆಚ್ ಕೆ ಯಾವಾಗ ಕೇಳಿದ್ದು, 2017 ಕೇಳಿದ್ದ. ಅಂದ್ರೆ GPSTR ಅಂತಂದ್ರೆ ಪಕ್ಕ ಇದು ಒಂದು ಫಿಕ್ಸ್ ಇರುತ್ತೆ ಅಂತ ಗೊತ್ತಾಗ್ಬಿಡ್ತೈತಿ ಇವಾಗ. ಕ್ವಶನ್ಗೆ ಹೋಗೋಣ. ಏನೈತೆ, ಜಾನ್ ಲೀವ್ಸ್ ಡ್ಯಾಶ್, ಚಿಕ್ಕನಹಳ್ಳಿ ಡ್ಯಾಶ್ ಚಿಂತಾಮಣಿ ತಾಲೂಕ್. ನೋಡ್ರಿ ಇಲ್ಲಿ ಆಪ್ಷನ್ ಏನೈತೆ, ಎಟ್, ಇನ್ನು, ಆಮೇಲೆ ಇನ್ನು, ಎಟ್, ಇನ್ನು, ಆಮೇಲೆ ಇನ್ನು, ಆನ್, ಹಿಂಗದ.
ಅಂದ್ರೆ ಇವೆಲ್ಲ ಎಟ್ಟು ಇನ್ನು ಇವೆಲ್ಲ ಏನು ಪ್ರಿಪೋಸಿಷನ್ ಇವು. ಇಲ್ಲಿ ಫಸ್ಟ್ ಫಿಲ್ ಒಳಗೆ ಯಾವ ಪ್ರಿಪೋಸಿಷನ್ ಬರುತ್ತೆ, ಸೆಕೆಂಡ್ ಒಳಗೆ ಯಾವ ಪ್ರಿಪೋಸಿಷನ್ ಬರುತ್ತೆ ನೋಡ್ರಿ. ಒಂದು ನೆನಪಿಟ್ಕೊಂಡ್ಬಿಡ್ರಿ, ಇಲ್ಲಿ ಒಂದು ಹಿಂಟ್ ಕೊಡ್ತೀನಿ. ಇದು ಒಂದೇ ಪ್ಲೇಸ್, ಚಿಕ್ಕನಹಳ್ಳಿ. ಹಳ್ಳಿ ಅಂದರೆ ಇದು ವಿಲೇಜ್. ಚಿಂತಾಮಣಿ ತಾಲೂಕ್, ಇದು ತಾಲೂಕ್. ಹೌದ್ರಾ? ಅರ್ಥ ಆಗುತ್ತೈತಿ ನಿಮ್ಗೆ? ಇಲ್ಲಿ ಏನೈತಿ, ಫಸ್ಟ್ ಒನ್ನು ಹಳ್ಳಿ ಐತಿ, ವಿಲೇಜ್. ವಿಲೇಜ್ ಅಂದ್ರೆ ಸಣ್ಣದಿರ್ತಾವ. ನೆಕ್ಸ್ಟ್ ತಾಲೂಕು ಅಂದ್ರೆ ತಾಲೂಕಿಗೆ, ಹಳ್ಳಿನ ತಾಲೂಕಿಗೆ ಹೋಲಿಕೆ ಮಾಡಿದಾಗ ತಾಲೂಕು ಏನಿರುತ್ತಾ ದೊಡ್ಡದಿರುತ್ತೆ. ಎಲ್ಲಿ ಸಣ್ಣದಿರುತ್ತಾ ಅಲ್ಲಿ ನಾವು ಏನು ಮಾಡಬೇಕು, ಎಟ್ ಅಂತ ಬರಿಬೇಕು. ಹಿಂಗೆ ಎರಡೆರಡು ಪ್ಲೇಸ್ ಬಂದಾಗ, ಎರಡು ಪ್ಲೇಸ್ ಬಂದು ಎರಡು ಫಿಲ್ ಬಂದಿದ್ರೆ ಅವಾಗ ಏನು ಮಾಡಬೇಕು, ಸಣ್ಣ ಪ್ಲೇಸ್ಗಳ ಹಿಂದೆ ಎಟ್ ಬರೋದು, ದೊಡ್ಡ ಪ್ಲೇಸ್ಗಳ ಹಿಂದೆ ಇನ್ನು ಬರಿಬೇಕು. ಇದು ಒಂದು ಹಿಂಟ್, ಇದನ್ನು ನೆನ್ಪಿಟ್ಕೊಂಡ್ಬಿಡ್ಬೇಕು. ಇದನ್ನು ನೆನ್ಪಿಟ್ಕೊಂಡ್ಬಿಡ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಶಾರದಾ ಸ್ಕೂಲ್ ಎಟ್ ಬನ್ನಿಕಟ್ಟಿ ಕಾಲೋನಿ ಅಥವಾ ಪದಕಿ ಲೇಔಟ್, ಯಾವುದಾದ್ರೂ ಒಂದು ಹೇಳಿದ್ರು ಎಟ್ ಅಂತ ಬರಿಬೇಕು. ಇನ್ ಕೊಪ್ಪಳ್ ತಾಲೂಕು ಆರ್ ಕೊಪ್ಪಳ ಡಿಸ್ಟ್ರಿಕ್ಟ್. ಇಲ್ಲಿ ಎಟ್ ಯಾಕೆ ಬರುತ್ತೆ, ಬನ್ನಿಕಟ್ಟಿ ಇದ ಕಾಲೋನಿ ಆರ್ ಪದಕಿ ಲೇಔಟ್ ಇದ ಕಾಲೋನಿ, ಸಣ್ಣ ಕಾಲೋನಿ. ಯಾವುದಕ್ಕೆ ಹೋಲಿಕೆ ಮಾಡಿದಾಗ, ಕೊಪ್ಪಳಕ್ಕೆ ಹೋಲಿಕೆ ಮಾಡಿದಾಗ ಇದು ಏನಿದು ಸಣ್ಣದು. ಸೊ ಹಾಗಾಗಿ ದೊಡ್ಡ ಪ್ಲೇಸಿಂದ ಇನ್ ಬರೋದು, ಸಣ್ಣ ಪ್ಲೇಸಿಂದ ಏನು ಬರೋದೈತೆ, ಎಟ್ ಬಂದೈತಿ. ಇದು ಒಂಚೂರು ಇಲ್ಲೇ ತಿಳ್ಕೊಂಬಿಡ್ಬೇಕು. ಹಿಂಗೆ ಆಪ್ಷನ್ಸಿಗೆ ಬರ್ರಿ ನೋಡೋಣ. ಆಪ್ಷನ್ಸ್ ಒಳಗೆ ಏನೈತೆ, ಫಸ್ಟ್ ಒಂದು ಎಟ್ ಇನ್ ಐತೆ, ಎರಡನೇದು ಇನ್ ಎಟ್. ನೋಡ್ರಿ ಇದು ಉಲ್ಟಾ ಮಾಡ್ಯಾನ ನೋಡ್ರಿ. ಆಮೇಲೆ ಇನ್ ಆನ್ ಅಂತ ಐತೆ. ಸೊ ವೆರಿ ಈಸಿ. ಆನ್ಸರ್ ಯಾವ್ದಾಗ್ತೈತಿ, ಫಸ್ಟ್ ಒನ್ ಆಗ್ತೈತೆ. ಜಾನ್ ಲೀವ್ಸ್ ಎಟ್ ಚಿಕ್ಕನಹಳ್ಳಿ ಇನ್ ಚಿಂತಾಮಣಿ ತಾಲೂಕು. ಆಮೇಲೆ ಇನ್ನೊಂದು, ಐ ಆಮ್ ಡ್ಯಾಶ್ ಹೋಮ್. ಹಿಂಗೆ ಬಂದಾಗ ಎಟ್ ತುಂಬ್ತೀರಾ, ಇನ್ ತುಂಬ್ತೀರಾ. ಹಿಂಗೆ ಬಂದಾಗ ಇಲ್ಲಿ ಏನು ಬರುತ್ತೆ ಅಂದ್ರೆ ಎಟ್ ಬರುತ್ತೆ. ಐ ಆಮ್ ಎಟ್ ಹೋಮ್ ಅನ್ಬೇಕು. ಐ ಆಮ್ ಎಟ್ ಹೋಮ್. ಐ ಆಮ್ ಎಟ್ ಬಸ್ ಸ್ಟ್ಯಾಂಡ್. ಐ ಆಮ್ ಎಟ್ ಬಸ್ ಸ್ಟ್ಯಾಂಡ್. ನೋಡ್ರಿ ಸರ್, ಮತ್ತು ಮನೆಯಾಗಿದ್ದೀವಲ್ಲ, ಅದಕ್ಕೆ ಇನ್ ಅನ್ಬೇಕಲ್ಲ. ಐ ಆಮ್ ಎಟ್ ಹೋಮ್ ಇನ್ ಮೈ ರೂಮ್. ಮನೆ ಒಳಗೆ ಒಂದು ರೂಮ್ ಐತಿ, ರೂಮ್ನ್ಯಾಗ ನಾನು ಅದೀನಿ. ರೂಮ್ ಒಳಗೆ ಇನ್ ಮೈ ರೂಮ್. ಮನ್ಯಾಗ ಅದೀನಿ ಎಟ್. ಒಂದು ಪ್ಲೇಸ್ ಹೇಳಿದ ತಕ್ಷಣ ಅಲ್ಲಿ ಸ್ಪೇಸ್ ನೆನಪಾದ್ರೆ ಅಲ್ಲಿ ಇನ್ನು ಬರಿಬೇಕು. ಈಗ ರೂಮ್ ಒಳಗೆ ಸ್ಪೇಸ್ ಇರ್ತದೆ, ಆ ಸ್ಪೇಸ್ನ್ಯಾಗ ನಾವು ಬದುಕ್ತಿರ್ತೀವಿ, ಜೀವನ ಮಾಡ್ತಿರ್ತೀವಿ. ಹೋಮ್ ಅಂದ್ರೆ ನಮ್ಮ ಕಣ್ಣು ಮುಂದೆ ಒಂದು ಡೈಗ್ರಾಮ್ ಬಂದ್ಬಿಡುತ್ತೆ. ಮನೆ ಅಂದ್ರೆ ಇಷ್ಟು ಬಿಲ್ಡಿಂಗ್ ಇರುತ್ತಾ, ಹಿಂಗೆ ಇರುತ್ತಾ, ಹಿಂಗೆ ಇರುತ್ತಾ ಅಂತೇಳಿ. ಸೊ ಎಟ್. ರೂಮ್ ಅಂದ್ರೆ ಒಳಗಿಂದು ಇದು ಸರ್ಫೇಸ್ ಏನೈತ್ರಿ, ಇದು ನೆನಪು ಬರ್ತದೆ. ಸೊ ಹಾಗಾಗಿ ಇಲ್ಲಿ ಏನು ಬರಿಬೇಕು, ಎಟ್ ಬರಿಬೇಕು ಸಿಂಗಲ್ ಬಂದಾಗ. ಇನ್ ಕೇಸ್ ಈ ಕ್ವಶನ್ ಟೈಪ್ನಾಗ ಏನಾದರೂ ಎರಡೆರಡು ಪ್ಲೇಸ್ ಬಂದಾಗ, ಚಿಕ್ಕನಹಳ್ಳಿ ಒಂದು ಹಳ್ಳಿ. ಸೊ ಚಿಕ್ಕನಹಳ್ಳಿಗಿಂತ ದೊಡ್ಡದು ಯಾವುದು, ಚಿಂತಾಮಣಿ ತಾಲೂಕು. ಸೊ ಹಾಗಾಗಿ ಇಲ್ಲಿ ಎಟ್ ಚಿಕ್ಕನಹಳ್ಳಿ ಇನ್ನು ಚಿಂತಾಮಣಿ ಎರಡು ಬಂದಾಗ ಕ್ಲಿಯರ್ ಆಗ್ತೈತಿ. ಸೊ ಇದು ಒಂಚೂರು ಪ್ರಿಪೋಸಿಷನ್ ಪರ್ಫೆಕ್ಟ್ ಆಗಬೇಕು. ಎಟ್ಟು ಇನ್ನು ಹಿಂಗೆ ಏನಾದರೂ ಎರಡೆರಡು ಕೇಳಿದ್ನಂದ್ರೆ ಇದು ಒಂಚೂರು ನೆನ್ಪಿಟ್ಕೊಳ್ರಿ. ವೆರಿ ಇಂಪಾರ್ಟೆಂಟ್ ಆಗ್ತೈತಿ. ಇದು ಕೂಡ ಯಾವಾಗ ಕೇಳಿದ್ರು ಅಂದ್ರೆ GPST 2017 ಕೇಳಿದ ಪ್ರಶ್ನೆ ನೋಡ್ರಿ ಇದು. ಸೊ ನೆಕ್ಸ್ಟ್ ಹೋಗೋಣ. ಓಕೆ, ಇದನ್ನು ಇತ್ತೀಚೆಗೆ BMTC ಎಕ್ಸಾಮ್ಸ್ ನಡೀತು. ಬೆಂಗಳೂರು ನಗರ ಸಾರಿಗೆ ಸಂಸ್ಥೆದವರು ಅಲ್ಲಿ ಶಾಪ್ಕೀಪರು, ಕಂಡಕ್ಟರು, ಡ್ರೈವರ್ಸು ಎಲ್ಲದೂ ನೇಮಕಾತಿ ಮಾಡಿದರು. ಅಲ್ಲಿ ನಾನ್ HK 2024 ಈ ಕ್ವಶನ್ ಕೇಳ್ಯಾರ ನೋಡ್ರಿ ಅವರು. ಏನು ಪ್ರಶ್ನೆ, ಚೂಸ್ ದಿ ರೈಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ಎರಡು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದಾವ. ಇದಕ್ಕೆ ರೈಟ್ ಆಪ್ಷನ್ ಯಾವುದು ಅಂತ ನಾವು ಬರಿಬೇಕು. ಪ್ರಶ್ನೆ ಏನು, ಅವರ್ ಅಂಕಲ್ ಡ್ಯಾಶ್ ಅ ಸಿಲ್ವರ್ ಐಡೋಲ್ ಆ್ಯಂಡ್ ಡ್ಯಾಶ್ ಇಟ್ ಹೋಮ್ ಎಸ್ಟರ್ಡೇ. ಇದು ಪ್ರಶ್ನೆ. ಸೊ ಇಲ್ಲಿ ನಮ್ಮ ಅಂಕಲ್ ಏನು ಮಾಡ್ಯಾರ, ಒಂದು ಸಿಲ್ವರ್ ಐಡೋಲ್ ತೊಗೊಂಡು ಬಂದಾರ ಮತ್ತು ಅದನ್ನು ಮನೆಗೂ ತೊಗೊಂಡು ಬಂದಾರ.
ಮತ್ತು ಮನೆಗೆ ತೊಗೊಂಡು ಬಂದಾರಂದ್ರೆ ಫಸ್ಟ್ ಅದನ್ನು ಏನು ಮಾಡಿರ್ತಾರ, ಎಲ್ಲಿಂದ ತೊಗೊಂಡು ಬಂದಿರ್ತಾರ, ಮಾರ್ಕೆಟಿಂದ ತೊಗೊಂಡು ಬಂದಾರ. ಮಾರ್ಕೆಟ್ನಾಗ ಏನು ಸುಮ್ಮ ಕೊಡ್ತಾರನ್ರಿ ಯಾರಾದರೂ? ಹೋಗಿ ಕೈ ಒಡ್ಡಿದ್ರೆ ಕೊಡ್ತಾರನ್ ಮಾರ್ಕೆಟ್ನಾಗ? ಕೈ ಯಾವಾಗ ಒಡ್ಬೇಕು? ರೊಕ್ಕ ಕೊಟ್ಟು ಕೈ ಒಡ್ಡಿದ್ರೆ ಕೊಡ್ತಾರೆ. ಮತ್ತು ಇಲ್ಲಿ ಮಾರ್ಕೆಟ್ನಾಗ ಅವ್ರು ಏನು ಮಾಡಿರ್ತಾರ, ಕೊಂಡ್ಕೊಂಡಿರ್ತಾರ ಅಂದ್ರೆ ಖರೀದಿ ಮಾಡಿರ್ತಾರ. ಖರೀದಿ ಮಾಡ್ತಾರ ಅನ್ನೋದಕ್ಕೆ ಇಂಗ್ಲೀಷ್ನಾಗ ಏನಂತ ಕರಿತೀವಿ? BUY, ಬೈ. ಕೊಂಡುಕೊಂಡ್ರು, ಕೊಂಡುಕೊಂಡ, BUOUGHT, ಬಾಟ್. BOUGHT, ಬಾಟ್. ಇದು ವರ್ಬ್ 1, ಇದು ವರ್ಬ್ 2, ಇದು ವರ್ಬ್ 3. ಅಂದ್ರೆ ಕೊಂಡುಕೋ, ಬೈ ಅಂದ್ರೆ ಕೊಂಡುಕೋ. ಮತ್ತು ಈಗ ಮನೆಗೆ ತಂದರು, ತಗೊಂಡು ಬಾ, ಬ್ರಿಂಗ್ ಅಂದ್ರೆ ತರು, ಬ್ರಿಂಗ್ ಅಂದರೆ ತರು. V1 V2 ಬ್ರಾಟ್, BROUGHT. V3 ಬ್ರಾಟ್, BROUGHT. ಹಂಗಂದ್ರೆ ಬ್ರಿಂಗ್, ಬಾಟ್, ಬ್ರಾಟ್. ಬೈ, ಬಾಟ್ ಎರಡೂ ಗೊತ್ತಿರ್ಬೇಕು, ಪಕ್ಕ ಗೊತ್ತಿರ್ಬೇಕು. BUY, ಬೈ ಅಂದ್ರೆ ಕೊಂಡುಕೋ. BRING, ಬ್ರಿಂಗ್ ಅಂದ್ರೆ ತರು. ಇಲ್ಲಿ ಮೊದಲು ಕೊಂಡುಕೊಂಡು ತೊಗೊಂಡು ಬಂದ್ರ, ಇನ್ನು ತೊಗೊಂಡು ಬಂದು ಕೊಂಡ್ಕೊಂಡ್ರ? ಅವರ್ ಅಂಕಲ್ ಡ್ಯಾಶ್ ಅ ಸಿಲ್ವರ್ ಐಡೋಲ್. ಫಸ್ಟ್ ಏನು ಮಾಡ್ತಾರ? ಕೊಂಡ್ಕೋತಾರ. ಕೊಂಡ್ಕೊಂಡ್ರು ಅಂದ್ರೇನು? BUY, ಬೈ. ಆ್ಯಂಡ್ ಕೊಂಡ್ಕೊಂಡ್ಮೇಲೆ ಅದನ್ನು ಏನು ಮಾಡ್ತಾರೋ ಅಲ್ಲೇ ಚೆಲ್ಲಿ ಬರ್ತಾರ. ಕೊಂಡ್ಕೊಂಡ್ಮೇಲೆ ಮನೆಗೆ ತರಬೇಕಲ್ಲ. ಸೊ ಹಾಗಾಗಿ ಅದನ್ನು ಏನು ಮಾಡಿದರು? ಮನೆಗೆ ತೊಗೊಂಡು ಬರ್ತಾರೆ. ಅಂದ್ರೆ ಬ್ರಿಂಗ್ ಅಂದ್ರೆ ತೊಗೊಂಡು ಬಾ. ಆಪ್ಷನ್ನಾಗ ಎಲ್ಲೂ ಕೂಡ ಬೈ ಇಲ್ಲ, ಬ್ರಿಂಗೂ ಇಲ್ಲ. ಬಟ್ ಆಪ್ಷನ್ನಾಗ ಆಲ್ರೆಡಿ ಅವ್ರು ತೊಗೊಂಡು ಬಂದಾರ. ಎಲ್ಲಿ? ಯಾಕಂದ್ರೆ ನಿನ್ನೆನ ತೊಗೊಂಡು ಬಂದಾರ ಅಂತ ಹೇಳ್ಯಾರ ನೋಡ್ರಿ ಇಲ್ಲಿ. ನಿನ್ನೆ, ಎಸ್ಟರ್ಡೇ ಅಂದರೆ ಪಾಸ್ಟ್ ಬಂದಾಗ ಇದ್ರದ್ದು ಬೈದು V2 ಬರಿಬೇಕಿಲ್ಲಿ ಆನ್ಸರು. ಈ ಸೆಕೆಂಡ್ ಫಿಲ್ ಒಳಗೆ ಬ್ರಿಂಗ್ದು V2 ಬರಿಬೇಕು. ಬೈದು V2 ಏನು? ಬಾಟ್. ಬ್ರಿಂಗ್ದು V2 ಏನು? ಬ್ರಾಟ್, BROUGHT. ಸೊ ಹಾಗಾಗಿ ಅವರ್ ಅಂಕಲ್ ಬಾಟ್, ಕೊಂಡ್ಕೊಂಡ್ರು ಏನನ್ನ? ಸಿಲ್ವರ್ ಐಡೋಲನ್ನು. ಕೊಂಡ್ಕೊಂಡು ಏನು ಮಾಡಿದ್ರು? ಅದನ್ನು ಬ್ರಾಟ್ ಇಟ್ ಹೋಮ್ ಎಸ್ಟರ್ಡೇ. ಮತ್ತು ಅದನ್ನು ಏನು ಮಾಡಿದ್ರು? ಮನೆಗೆ ತೊಗೊಂಡು ಬಂದರು. ಒಂದನೇದು ಬಾಟ್, ಎರಡನೇದು ಬ್ರಾಟ್. ಹಂಗಂದ್ರೆ ಆಪ್ಷನ್ ಯಾವುದಾಗ್ತೈತಿ? ಆಪ್ಷನ್ 1 ಏನೈತಿ? ಆಪ್ಷನ್ 1 ಬಾಟ್ ಐತಿ. ಕರೆಕ್ಟ್. ಸೆಕೆಂಡ್ ಒನ್ನು ಬ್ರಾಟ್ ಐತಿ. ಕರೆಕ್ಟು, ಆನ್ಸರ್ ಈಸ್ ಕರೆಕ್ಟ್. ಬಟ್ ಸೆಕೆಂಡ್ ಒನ್ ಏನು ಮಾಡ ನೋಡ್ರಿ, ಎರಡು ಬಾಟ್ ಕೊಟ್ಟ ನೋಡ್ರಿ, ಹಂಗಾಗಿ ಎರಡನೇದು ಬರೋಲ್ಲ. ಮೂರನೇದ್ದು ಎರಡು ಬ್ರಾಟ್, ಅದು ಬರೋಂಗಿಲ್ಲ. ನಾಲ್ಕನೇದು ಒಂದನೇದು ಬ್ರಾಟ್, ಫಸ್ಟಿಗೇನ ತೊಗೊಂಡು ಬಂದ್ರು ಆಮೇಲೆ ಕೊಂಡ್ಕೊಂಡ್ರು ಅಂತ ಐತೆ. ಸೊ ಹಾಗಾಗಿ ಯಾವ್ದು ಆನ್ಸರ್ ಕರೆಕ್ಟಾ? ಫಸ್ಟ್ ಕೊಂಡ್ಕೊಂಡ್ರು ಆಮೇಲೆ ತೊಗೊಂಡು ಬಂದರು. ಅವರ್ ಅಂಕಲ್ ಬಾಟ್ ಸಿಲ್ವರ್ ಐಡೋಲ್ ಆ್ಯಂಡ್ ಬ್ರಾಟ್ ಇಟ್ ಹೋಮ್ ಎಸ್ಟರ್ಡೇ. ಕ್ಲಿಯರ್ ಆಗ್ತಿದ್ದೇನಾ? ವೆರಿ ಈಸಿ. BMTC ಕೇಳಿದ್ದ ನೋಡ್ರಿ ಈ ಕಡೆ, ಮೊನ್ನೆ ರೀಸೆಂಟಾಗಿ ಕೇಳಿದ್ದಿದ್ದು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 14th. ಸೊ 14th KEAದವರು ಜೂನಿಯರ್ ಅಸಿಸ್ಟೆಂಟ್ ಅಂತ ಎಕ್ಸಾಮ್ಸ್ ಮಾಡಿದಾರೆ 2023ರಾಗ. ಅಲ್ಲಿ ಈ ಪ್ರಶ್ನೆನ ಕೇಳಿದ್ದುಂಟು. ಏನು ಪ್ರಶ್ನೆ? ಸೊ ದೇರ್ ಈಸ್ ಕಟ್ ಟು ಥ್ರೋಟ್. ದೇರ್ ಈಸ್ ಕಟ್ ಥ್ರೋಟ್ ಕಾಂಪಿಟೇಷನ್ ಇನ್ ದ ಜಾಬ್ ಮಾರ್ಕೆಟ್. ನಿಮ್ಗೆ ಆಗಲೇ ಗೊತ್ತೈತಿ, ಬಿಕಾಸ್ ಆಫ್ ನೀವೆಲ್ಲರೂ ಜಾಬ್ ಮಾರ್ಕೆಟಿನ ಕಾಂಪಿಟೇಟರ್ಸ್. ಈ ಜಾಬ್ ಮಾರ್ಕೆಟ್ ಒಳಗೆ ಕಾಂಪಿಟೇಷನ್ ಐತಿ. ಎಂಥ ಕಾಂಪಿಟೇಷನ್ ಐತಿ ಅಂತ? ಕಟ್ ಥ್ರೋಟ್ ಐತೆ ಅಂತ. ಏನು ಹಿಂಗಂದ್ರೆ ಕಟ್ ಥ್ರೋಟ್ ಗೊತ್ತಾಯಿಲ್ಲ, ಓದೇ ಇಲ್ಲಪ್ಪ. ಮತ್ತು ಆನ್ಸರ್ ಹೆಂಗೆ ಮಾಡಬೇಕು? ಓದೇ ಇಲ್ಲ ಅಂದ್ರೆ ಮತ್ತು ಅಂಟೆ ಮುಂಟೆ ಚಾವಲ ಗಂಟೆ ಹಿಂಗೆ ಹಾಕ್ಬೇಕೇನು ಆನ್ಸರ್? ಹಂಗಿಲ್ಲ. ನಾವು ಒಂದೊಂದ್ಸಲಿ ಓದಿಲ್ಲ ಅಂದರೂ ರೈಟ್ ಆನ್ಸರ್ ಹಾಕ್ಬೋದು. ಹೆಂಗೆ ನೋಡ್ರಿ, ನಿಮ್ಗೆ ಈಗಾಗಲೇ ಗೊತ್ತೈತಿ ಮಾರ್ಕೆಟ್ ಒಳಗೆ, ಜಾಬ್ ಮಾರ್ಕೆಟ್ ಒಳಗೆ ಭಾಳ ಕಾಂಪಿಟೇಷನ್ ಐತಿ. ಎಷ್ಟು ಕಾಂಪಿಟೇಷನ್ ಐತೆ ಅಂದ್ರೆ ಡಿಜಿಟ್ ಒಳಗೆ ಎಷ್ಟೋ ಮಂದಿ ನೇಮಕಾತಿಯಿಂದ ಹೊರಗೆ ಬರ್ತಾರೆ, ಡಿಜಿಟ್ ಒಳಗೆ ಎಷ್ಟೋ ಮಂದಿ ನೇಮಕಾತಿನೂ ಆಗ್ತಾರೆ, ನೇಮಕಾತಿಯಿಂದ ಹೊರಗೂ ಬರ್ತಾರೆ. ಸೊ ಅಷ್ಟು ಕಾಂಪಿಟೇಷನ್ ಐತೆ ಅಂದ್ರೆ ನಾವು ಅದಕ್ಕೆ ಯೂಶ್ವಲಿ ಟಫ್ ಐತೆ ನೋಡಿ ಕಾಂಪಿಟೇಷನ್, ಭಾಳ ಐತೆ ನೋಡಿ ಅಂತ ನಾವು ಬಳಸ್ತಿರ್ತೀವಿ.
ಇಲ್ಲಿ ಆಪ್ಷನ್ ನೋಡ್ರಿ, ಒಂದೇದು ಸ್ಮೂತ್ ಐತೇನು ಕಾಂಪಿಟೇಷನ್, ಭಾಳ ಮೆತ್ತಗೈತೇನು ಸ್ಮೂತ್ ಐತೇನು. ಎರಡನೇದು ನೋಡ್ರಿ, ಭಾಳ ಈಸಿ ಐತೇನು ಕಾಂಪಿಟೇಷನ್, ಈಸಿ ಕಾಂಪಿಟೇಷನ್. ಸ್ಮೂತ್ ಅಂತ ಕಾಂಪಿಟೇಷನ್ ಎಲ್ಲ ಸ್ಮೂತ್ ಇರ್ತಾವನ, ಇರಲ್ಲ. ಆಮೇಲೆ ಈಗ ಕಟ್ ಕಾಂಪಿಟೇಷನ್ ಅಂದನು, ಕಟ್ ಮೀನಿಂಗ್ ಗೊತ್ತಿಲ್ಲ. ಈಗಿನ ಕಾಂಪಿಟೇಷನ್ ಹೆಂಗೈತೆ ಅಂತ ಗೊತ್ತೈತಿ. ಈಸಿ ಐತೇನು ಕಾಂಪಿಟೇಷನ್, ಈಸಿ ಅಂದ್ರೆ ಇವತ್ತು ನಾನು ಪಾಠ ಹಿಂಗೆ ಮಾಡ್ತಿರ್ಲಿಲ್ಲ, ನೀವು ನನ್ನ ಪಾಠನೂ ಕೇಳ್ತಿರ್ಲಿಲ್ಲ. ಸೊ ಹಂಗಾಗಿ ಈಸಿ ಕಾಂಪಿಟೇಷನ್ನು ಆಗಲ್ಲ. ಟಫು ಮೇ ಬಿ ಆನ್ಸರ್ ಆಗಬಾರ್ದು. ಇನ್ನೊಂದು ಐತೆ ನಮಗೆ ನೆಗ್ಲಿಜಿಬಲ್. ಕಾಂಪಿಟೇಷನ್ ನೆಗ್ಲಿಜಿಬಲ್ ಐತಾನೆ ಎಲ್ಲಾರ ಮಾರ್ಕೆಟ್ನಾಗ? ಒದ್ದಾಡ್ತಾ ಹುಡ್ರಿ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಓದಾಕತ್ತಾರ, ನೀವು ಓದಾಕತ್ತೀರ, ಆ ನಮೂನಿ ಐತಿ. ನಾನು ಎಷ್ಟು ಬಿಡ್ಕೊಳಕತ್ತೀನಿ, ನೀವು ಹಂಗೆ ಓದಾಕತ್ತೀರಿ ಪಾಪ. ಮತ್ತು ಇನ್ನು ನೆಗ್ಲಿಜಿಬಲ್ ಅದೇನಾರ ಇಬ್ಬರು ಮಾಡಾಕತ್ತಿರೋದು ಕೆಲಸ ಅಲ್ಲ. ಕಟ್ ಮೀನ್ಸ್ ಟಫ್ ಅಂದಂಗೆ. ಕಟ್ ಮೀನ್ಸ್ ವಾಟ ಟಫ್. ಭಾಳ ಈಸಿ ನೋಡ್ರಿ. ಕಟ್ ಅನ್ನೋ ವರ್ಡು ಕೇಳಿಲ್ಲ, ಅದಕ್ಕೆ ಕಟ್ ಮೀನಿಂಗ್ ನಾವು ಕರೆಕ್ಟ್ ಹಾಕಾಕತ್ತೀವಿ. ಹೆಂಗೆ ಅಂದ್ರೆ ಉಳುಕಿದ್ದ ಆಪ್ಷನ್ಸ್ ರಿಮೂವ್ ಮಾಡೋದ್ರಿಂದನೂ ಒಂದೊಂದ್ಸಲ ನಾವೇನು ಮಾಡ್ಬೋದು, ಈಸಿಯಾಗಿ ಒಂದು ಮಾರ್ಕ್ಸ್ ತೊಗೋಬೋದು. ಹಂಗಂದ್ರೆ ಕಟ್ ಅಂದ್ರೆ ಏನಂದಂಗೆ ಆತ, ಟಫ್. ದೇರ್ ಈಸ್ ಟಫ್ ಕಾಂಪಿಟೇಷನ್ ಇನ್ ದ ಜಾಬ್ ಮಾರ್ಕೆಟ್. ಇವಾಗ ನೋಡ್ರಿ, ಆ ವರ್ಡಿಗೆ ಅಲ್ಲಿ ಹೋಗಿ ಮ್ಯಾಚ್ ಮಾಡಿಬಿಟ್ರೆ ಮಿಸ್ ಮ್ಯಾಚ್ ಅನ್ಸಲ್ಲ, ರೈಟ್ ಮ್ಯಾಚ್ ಅಂತ ಅನಿಸ್ಬಿಡ್ತೈತಿ. ಸೊ ಹಾಗಾಗಿ ಆನ್ಸರ್ ಯಾವ್ದು ಬರುತ್ತಾ, ಥರ್ಡ್ ಒನ್. ಕಟ್ ಮೀನ್ಸ್ ಟಫ್, ಕಟ್ ಮೀನ್ಸ್ ಟಫ್, ಕಟ್ ಮೀನ್ಸ್ ಟಫ್. 3 ಸಲ ಹೇಳಿ ನೋಡ್ರಿ, ನೆನ್ಪಿಟ್ಕೊಂಬಿಟ್ರಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. 5ನೇ ಪ್ರಶ್ನೆ. ಎಸ್, CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ 2016 ಒಳಗೆ ಇದಕ್ಕೆ ಕೇಳಿತ್ತು. 2016 ಒಂದ್ಸಲ CTI ಕರೆದಿದ್ನ ರೀ. ಅವಾಗ ಕೇಳಿದ್ದು ನೋಡ್ರಿ, ಇದು ಏನಂತ, ದ ಪೀಪಲ್ ಬಿಗ್ಯಾನ್ ಡ್ಯಾಶ್ ಸ್ಟಾರ್ ಅಂದ್ರೆ ಹಸಿವು. ಬಿಗ್ಯಾನ್ ಅಂದ್ರೆ ಇದು V2 ಫಾರ್ಮ್. ಎಲ್ಲಿದು V2 ಫಾರ್ಮ್ ಅಂದ್ರೆ ಬಿಗಿನ್, BEGIN, ಬಿಗಿನ್, ಬಿಗ್ಯಾನ್, ಬಿಗನ್. ಇವು 3 V1 V2 V3. ಬಿಗಿನ್, ಬಿಗ್ಯಾನ್, ಬಿಗನ್. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗೆ ಯಾವುದು ಪ್ರಪೋಸಿಷನ್ ಬರುತ್ತಾ? ಪೀಪಲ್ ಬಿಗ್ಯಾನ್ ಡ್ಯಾಶ್ ಸ್ಟಾರ್. ಹಸಿವಿನಿಂದ ಜನ ಏನು ಮಾಡ್ಲಿಕ್ಕತ್ತಾರ, ಇದ್ದಾರ ಅಂತ ಹೇಳೋದೈತಿ. ಇವಾಗ ನೋಡ್ರಿ, ಬೈ, ಇನ್, ಟು, ಆನ್ ಇಷ್ಟದವ. ಇಲ್ಲಿ ದ ಪೀಪಲ್ ಬಿಗ್ಯಾನ್ ಡ್ಯಾಶ್ ಸ್ಟಾರ್ ಐತಲ್ಲ, ಆನ್ಸರ್ ಯಾವ್ದು ಬರುತ್ತಾ, ದ ಪೀಪಲ್ ಬಿಗ್ಯಾನ್ ಟು ಸ್ಟಾರ್ ಅಂತ ಬರುತ್ತಾ. ಇದನ್ನ ಹೆಂಗ್ರಿ ಅಂದ್ರೆ, ಪ್ರಿಪೋಸಿಷನ್ ಅಂತ ಏನು ಐತಲ್ರಿ, ಇದಕ್ಕೆ ಜಾಸ್ತಿ ಯೂಸೇಜಸ್ಸು ಮತ್ತು ಸ್ಟಡಿ ಬೇಕು. ಇಂಗ್ಲೀಷ್ ಜಾಸ್ತಿ ಯಾರು ಓದ್ತಿರ್ತಾರ, ಆಮೇಲೆ ಇಂಗ್ಲೀಷ್ ಯಾರು ಜಾಸ್ತಿ ಬಳಸ್ತಾರ, ಅವ್ರಿಗೆ ಇದನ್ನು ಈಸಿಯಾಗಿ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಹೆಚ್ಚೆಚ್ಚು ಯೂಸೇಜ್ ಮಾಡಿದಾಗ ಇದು ಕರೆಕ್ಟ್ ಅಂತ ಅನಿಸ್ಬಿಡುತ್ತೆ. ಮತ್ತು ಇದನ್ನು ಕಲಿಯೋದು ಹೆಂಗ್ರಿ ಅಂದ್ರೆ, ಒಂದಿಷ್ಟು ಅದಾವ ಬಿಡ್ರಿ. ಯೂಸಸ್ ಆಫ್ ಬೈ ಎಲ್ಲಿ ಯೂಸ್ ಮಾಡಬೇಕು, ಇನ್ ಎಲ್ಲಿ ಯೂಸ್ ಮಾಡಬೇಕು, ಟು ಎಲ್ಲಿ ಯೂಸ್ ಮಾಡಬೇಕು, ಆನ್ ಎಲ್ಲಿ ಯೂಸ್ ಮಾಡಬೇಕು, ಅವ್ರು ರೂಲ್ಸ್ ಬರ್ತಾವೆ. ರೂಲ್ಸ್ ತೊಗೊಂಡು ಬ್ಯಾಟ್ ಮಾಡಿದ್ರು ಅದರ ಆಚೆಗೂ ನಮಗೆ ಕ್ವಶನ್ಸ್ ಬಂದ್ರೆ ಯಾವಾಗ ಆನ್ಸರ್ ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತೈತಿ ಅಂತಂದ್ರೆ, ನಾವು ಇಂಗ್ಲೀಷ್ ಯೂಸೇಜ್ ಜಾಸ್ತಿ ಮಾಡಿದಾಗ ನಾವು ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗ್ತೈತಿ. ಸೊ ಇದನ್ನು ಒಂದ್ಸಲಿ ಒಂದು ಕ್ಲಾಸ್ ಮಾಡೋಣ ಅಂತ್ರಿ. ಪ್ರಪೋಸಿಷನ್ನಾಗ ಅವು ಭಾಳ ಇಂಪಾರ್ಟೆಂಟ್ ಪ್ರಪೋಸಿಷನ್ನು. ಅವ್ನು ಭಾಳ ಸ್ಪೀಡ್ನಾಗ ಹೇಳಿದ್ರೆ ಅರ್ಥ ಆಗಲ್ಲ, ಅದು ಭಾಳ ಸ್ಲೋ ಆಗಿ ಯೂಸೇಜ್ ಹೆಂಗೆ ಮಾಡ್ಕೋಬೇಕು, ಅದ್ರ ಮೇಲೆ ಎಕ್ಸಾಂಪಲ್ಸ್ ಬಿಡಿಸ್ಕೊಂಡು ಹೋದಾಗ ಮಾತ್ರ ಇದು ಅರ್ಥ ಆಗುತ್ತೆ. ಸೊ ಹಂಗಾಗಿ ಇದೊಂದು ಗೊತ್ತಿರಲಿ. ದ ಪೀಪಲ್ ಬಿಗ್ಯಾನ್ ಟು ಸ್ಟಾರ್, ಇದು ಆನ್ಸರು ಥರ್ಡ್ ಒನ್. ಆನ್ಸರ್ ಥರ್ಡ್ ಒನ್. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟು ಲಾಸ್ಟ್ ಅನ್ಸುತ್ತೆ ಕ್ವಶನ್ ಇದು. ಗ್ರೂಪ್ ಸಿ 2023 ಕೇಳ ನೋಡ್ರಿ ಪ್ರಶ್ನೆ. ಗ್ರೂಪ್ ಸಿ 2023 ಪ್ರಶ್ನೆ. ಏನು ಪ್ರಶ್ನೆ? ಆಂಡ್ರೂ ಸೆಡ್, ಇನ್ವಿಟೆಡ್, ನೀಲಾ, ಐ ವಿಲ್ ಗಿವ್ ಆಲ್ ಮೈ ಬುಕ್ಸ್ ಟು ಯು. ಇದು ನೋಡ್ರಿ, ಕ್ವಶನ್ ಏನು ಮಾಡಿಬಿಡ್ತಾನೆ, ಹಿಂಗೆ ಹಾಕಿ ಸುಮ್ಮನೆ 4 ಆಪ್ಷನ್ ಕೊಟ್ಬಿಡ್ತಾನೆ. ಇದು ಏನು ಮಾಡ್ಬೇಕು ಅನ್ನೋದನ್ನು ಹೇಳಲ್ಲವ. ಅಂದ್ರೆ ನಮಗೆ ಅಟ್ಲೀಸ್ಟ್ ಒಂದಿಷ್ಟು ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಒಳಗೆ ಏನೇನು ಬರ್ತಾವ ಅನ್ನೋದರ ಬೇಸಿಕ್ ನಮಗೆ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಕ್ವಶನೇ ಕೊಡಲ್ರಿ ಒಂದೊಂದು ಟೈಮ್ನಾಗ. ಹಿಂಗೆ ಕೊಟ್ಟು ಕೈ ಬಿಟ್ಬಿಡ್ತಾನೆ. ಇದು ಪ್ರಶ್ನೆ ಏನು ಮಾಡೋದಂಗೆ ಡೈರೆಕ್ಟ್ನಾಗ ಕೊಟ್ಟಾನ್ರಿ, ಇಂಡೈರೆಕ್ಟ್ ಸ್ಪೀಚ್ನಾಗ ಮಾಡ್ಬೇಕಿದ್ದನು. ಹಿಂಗೆ ಕೊಟ್ಟಾಗ ನಮ್ಗೆ ರಿಪೋರ್ಟೆಡ್ ಸ್ಪೀಚ್ ಅಂದರೂ ಒಂದ, ಡೈರೆಕ್ಟ್ ಇಂಡೈರೆಕ್ಟು ಮತ್ತು ಸ್ಪೀಚ್ ಅಂತಂದ್ರು ಎರಡೂ ಒಂದ. ನೋಡ್ರಿ, ಈ ಪ್ರಶ್ನೆಗೆ ಆನ್ಸರ್ಗೆ ಹೋಗೋದಕ್ಕಿಂತ ಮುಂಚೆ ಒಂಚೂರು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ನ ಹೆಂಗೆ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡ್ರಿ, ಡೈರೆಕ್ಟ್ ಸ್ಪೀಚು, ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್. ಏನ್ರಿ ಇವು ಅಂದ್ರೆ,
ಈಗ ನಾನು ನಿಮಗೆ ಏನಾರು ಹೇಳ್ತೀನಿ, ಅದು ಡೈರೆಕ್ಟ್. ನಾನು ಹೇಳಿದ್ದನ್ನು ನೀವು ಇನ್ನೊಬ್ರಿಗೆ ಏನು ತೊಗೊಂಡು ಹೋಗಿ ಹೇಳ್ತಿರೋಡ್ರೆ ಅದು ಇಂಡೈರೆಕ್ಟ್. ಅದು ಇಂಡೈರೆಕ್ಟ್ ಸ್ಪೀಚ್. ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ನೋಡ್ರಿ, ಡೈರೆಕ್ಟ್ ಸ್ಪೀಚ್ನಾಗ ದ ಟೀಚರ್ said, comma, inverted comma, you show your homework. ಇದು ಏನಪ್ಪ ಅಂದ್ರೆ ಒಂದು ಡೈರೆಕ್ಟಿನ ಒಂದು ಪ್ರಶ್ನೆ. ನೋಡ್ರಿ, ಈ ಕಾಮ ಐತಲ್ಲ, ಈ ಕಾಮದ ಈ ಪಾರ್ಟ್ ಏನೈತಲ್ಲ, ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ರಿಪೋರ್ಟೆಡ್ ವರ್ಬ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ರಿಪೋರ್ಟೆಡ್ ವರ್ಬ್. ಇದು ಯಾವತ್ತೂ ಚೇಂಜ್ ಆಗಲ್ಲ, ಇದು ಪಕ್ಕ ಗೊತ್ತಿರ್ಬೇಕು ನಿಮ್ಗೆ. ಇದನ್ನೇನಂತ ಕರಿತೀವಿ? ಅವ ಹೇಳಿದ ಮಾತಿದು, ಇದು ರಿಪೋರ್ಟೆಡ್ ಸ್ಪೀಚ್. ಇದು ರಿಪೋರ್ಟೆಡ್ ಸ್ಪೀಚ್. ಇದು ರೂಲ್ಸ್ ಪ್ರಕಾರ ಚೇಂಜ್ ಆಗೇ ಆಗುತ್ತೆ. ಅಕಾರ್ಡಿಂಗ್ ಟು ರೂಲ್ಸ್ ಪ್ರಕಾರ ಇದು ಚೇಂಜ್ ಆಗ್ತೈತಿ. ಇದನ್ನು ಬಿಡಿಸೋದು ಹೆಂಗ್ರಿ ಅಂದ್ರೆ, ದ ಟೀಚರ್ಗೆ ದ ಟೀಚರ್, ಸೆಡ್ಗೆ ಸೆಡ್. ಇಲ್ಲಿ ನೋಡ್ರಿ, ಕಾಮ ಮತ್ತು ಇನ್ವರ್ಟೆಡ್ ಕಾಮ ಈ ಎರಡು ತೆಗಿಬೇಕು ಇಂಡೈರೆಕ್ಟ್ ಮಾಡ್ಬೇಕಾದಾಗ. ಇಲ್ಲಿ ಏನು ಆ್ಯಡ್ ಮಾಡಬೇಕು? ಕಂಜಂಕ್ಷನ್ ದಟ್ ಆ್ಯಡ್ ಮಾಡ್ಬೇಕು. ದ ಟೀಚರ್ ಸೆಡ್ ದಟ್. ಯಾರಿಗೆ ಹೇಳಕತ್ತಾರೆ? ಟೀಚರು. ಯು ಅಂದ್ರೆ ಯೂಶ್ವಲಿ ಟೀಚರ್ಸ್ಗಳು ಏನು ಮಾಡ್ತಾರೆ, ಇವತ್ತಿನ ಹೋಮ್ವರ್ಕ್ ತೋರಿಸ್ರಪ್ಪ ಅಂತ ಯಾರಿಗೆ ಹೇಳ್ತಾರೆ? ಎದುರಿಗಿದ್ದ ಸ್ಟೂಡೆಂಟ್ಸ್ಗೆ ಹೇಳ್ತಾರೆ. ಸ್ಟೂಡೆಂಟ್ಸ್ಗೆ ನಾವು ಏನಂತೀವಿ? ಯು ಅಂತ ಕರಿತೀವಿ. ಯು ಅಂದರೆ ಯಾರು? ಕನ್ನಡದಾಗ ನೀವು ಅಂತಂದ್ರೆ ಇದು ಡೈರೆಕ್ಟ್ನಾಗ ಹೇಳಕತ್ತೀವಿ, ಡೈರೆಕ್ಟಿಂದ ಇಂಡೈರೆಕ್ಟ್ ಮಾಡಕತ್ತೀವಿ. ಇಲ್ಲಿ ಯು ಇದ್ದದ್ದು ಏನಾಗ್ತೈತಿ? ದೇ ಆಗಿ ಚೇಂಜ್ ಆಗುತ್ತೆ. ಯಾಕಂದ್ರೆ ಅವರು ಅಂತ ಬಳಸ್ತೀವಿ ನಾವು ಇಂಡೈರೆಕ್ಟ್ನಾಗ. ಟೀಚರ್ ಹೇಳ್ಯಾರ, ನೀವು ತೋರಿಸ್ರಿ ಅಂತೇಳಿ. ಹುಡುಗರು ಅದನ್ನು ಇನ್ನೊಬ್ರಿಗೆ ಹೇಳ್ಬೇಕು, ಟೀಚರ್ ಏನೋ ಹೇಳಿದ್ರಲ್ಲ ಅಂತೇಳಿ. ಸೊ ಅವಾಗ ದ ಟೀಚರ್ ಸೆಡ್ ದ್ಯಾಟ್. ಯು ಅಂದ್ರೆ ಸ್ಟೂಡೆಂಟ್ಸ್ ಅಂದ್ರೆ ದೇ. ಇಲ್ಲಿ ಶೋ ಇದ್ದಿದ್ದು ಅಕಾರ್ಡಿಂಗ್ ಟು ರೂಲ್ಸ್ ಪ್ರಕಾರ ಏನಾಗ್ತೈತಿ? ಶೋಡ್ ಆಗ್ತೈತಿ. ಶೋ ಇದ್ದಿದ್ದು ಶೋಡ್. ಯುವರ್ ಅಂದ್ರೆ ದೇರ್, ಅವರ ಹೋಮ್ವರ್ಕ್. ಇದು ಹಿಂಗಾದ್ರೆ ಡೈರೆಕ್ಟಿಂದ ಇಂಡೈರೆಕ್ಟಿವ್ ಮಾಡಿದಾಗ ಆತಿದು. ಮತ್ತು ಇದು ಕಲಿಯೋದು ಹೆಂಗ್ರಿ ಅಂದ್ರೆ, ಇದಕ್ಕೆ ಏನಿಲ್ಲರಿ, ಒಂದಿಷ್ಟು ರೂಲ್ಸ್ ಗೊತ್ತಿರಲೇಬೇಕು. ರೂಲ್ಸ್ ಅದಾವೆ. ಆ ರೂಲ್ಸಿಂದನೂ ನಾವು ಇದನ್ನು ಆನ್ಸರ್ ಐಡೆಂಟಿಫೈ ಮಾಡ್ಬೋದು. ಹೆಂಗ್ರಿ? ಇಲ್ಲ ನಮಗೆ ಇಷ್ಟೆಲ್ಲ ಕಲಿಯೋಕೆ ಭಾಳ ಇದಾಗ್ಬಿಡ್ತೈತಿ, ತ್ರಾಸು ಭಾಳ ಆಗ್ತೈತಿ ಅಂದ್ರೆ ಒಂದಿಷ್ಟು ರೂಲ್ಸ್ ಅಂತೂ ನಮಗೆ ಬೇಸಿಕ್ಕಾಗಿ ಗೊತ್ತು ಇರಲೇಬೇಕು. ಏನು ರೂಲ್ಸ್ ಏನಂದ್ರೆ, ಈ ಡೈರೆಕ್ಟ್ ಸ್ಪೀಚ್ ಒಳಗೆ ಮತ್ತು ಇಂಡೈರೆಕ್ಟ್ ಸ್ಪೀಚ್ನಾಗ ಏನೇನು ಚೇಂಜಸ್ ಆಗ್ತೈತಿ ನೋಡ್ರಿ. ಇಲ್ಲಿ ವರ್ಬ್ 1 ಇತ್ತಂದ್ರೆ ಇಲ್ಲಿ ಡಿಡ್ ಆಗುತ್ತೆ. ಇಲ್ಲಿ ಏನಾದರೂ ಆ್ಯಮು, ಈಸು, ಆರು ಬಂದ್ರೆ ಇಲ್ಲಿ ವಾಸ್, ವೋರ್ ಬರ್ತದೆ. ಇಲ್ಲಿ ಹ್ಯಾಸ್ ಇತ್ತು ಅಂದ್ರೆ ಇಲ್ಲಿ ಹ್ಯಾಡ್ ಆಗ್ತದೆ. ಆಮೇಲೆ ಇಲ್ಲೇ ಇನ್ ಕೇಸ್ V2 ಇತ್ತು ಅಂದ್ರೆ ಇಲ್ಲಿ ಏನಾಗುತ್ತಾ? ಹ್ಯಾಡ್ ಆಗ್ತೈತಿ. ಇಲ್ಲಿ ಇನ್ ಕೇಸ್ ವಾಸ್, ವೋರ್ ಬಂತು ಅಂದ್ರೆ ಇಲ್ಲಿ ಹ್ಯಾಡ್ ಬೀನ್ ಆಗ್ತೈತಿ. ಇನ್ ಕೇಸ್ ಇಲ್ಲಿ ಏನಾದರೂ ಹ್ಯಾಡ್ ಇದ್ದರೆ ಇಲ್ಲಿ ಹ್ಯಾಡ್ ಆಗ್ತದೆ. ಇಲ್ಲಿ ಹ್ಯಾಡ್ ಬೀನ್ ಇದ್ದರೆ ಇಲ್ಲಿ ಕೂಡ ಹ್ಯಾಡ್ ಬೀನ್ ಆಗ್ತದೆ. ನೆಕ್ಸ್ಟ್ ರೂಲ್ಸ್ ಪ್ರಕಾರ ಶಾಲ್ ಇದ್ದರೆ ಇಂಡೈರೆಕ್ಟ್ನಾಗ ಶುಡ್. ವಿಲ್ ಇದ್ದರೆ ಇಂಡೈರೆಕ್ಟ್ನಾಗ ವುಡ್. ಕ್ಯಾನ್ ಇದ್ದರೆ ಕುಡ್. ಶುಡ್ ಇದ್ದರೆ ಶುಡ್, ಹಿಂಗೆ. ಕ್ಯಾನ್ ಇದ್ದರೆ ಕುಡ್. ಮೇ ಇದ್ದರೆ ಮೈಟ್. ಆಮೇಲೆ ಹಿಯರ್ ಇದ್ರೆ ದೇರ್. NOW ನಾವು ಬಂದ್ರೆ ದೆನ್. ಹಿಂಗೆ ಒಂದಿಷ್ಟು ರೂಲ್ಸ್ ಅದಾವೆ. ಇವನ್ನ ಗಟ್ಟಿ ಹೊಡೆದು ಬಿಡ್ಬೇಕ್ರಿ.
ನಮ್ಮ ಹಣೆ ಬಾರ ಹೊತ್ತು ಚಲೋ ಇತ್ತು ಅಂದ್ರೆ ಆಪ್ಷನ್ಯಾಗ ಮೋಸ್ಟ್ಲಿ ಇದು ಹೆಂಗೆ ಕ್ವಶನ್ ನೋಡ್ಕೊಳ್ಳೋಣ ನಾವೀಗ. ಓಕೆ ನೋಡ್ರಿ, ಹಿಂಗಿತ್ತು ಅಂದ್ರೆ ನಾವು ಏನು ಮಾಡ್ದಂಗೆ ಅಂತಂದ್ರೆ ಅರ್ಧ ಗೆದ್ದು ಬಿಟ್ಟಂಗೆ ನೋಡ್ರಿ. ನೋಡ್ರಿ ಇಲ್ಲಿ ಎಷ್ಟು ಈಸಿ ಐತಿ, ನೋಡೋಕೆ ಎಷ್ಟು ದೊಡ್ಡದು ಕಾಣಿಸ್ತೈತಿ. ಆ ರೂಲ್ಸ್ ಬ್ಯಾಟ್ ಮಾಡ್ಕೊಂಡು ಹೋದ್ರೆ 1 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. ಉಳ್ಕಿದ್ದೇನೇನು ಗೊತ್ತಿಲ್ಲ ರೀ ನನಗೆ. ಇಲ್ಲಿ ವಿಲ್ ಐತ್ರೆ ಇಲ್ಲಿ ರೂಲ್ಸ್ ಪ್ರಕಾರ ವಿಲ್ ಇದ್ದಿದ್ದು ಏನಾಗ್ತೈತಿ, ವುಡ್ ಆಗುತ್ತೆ. ರೂಲ್ಸ್ ಪ್ರಕಾರ ವಿಲ್ ಇದ್ದಿದ್ದು ಏನಾಗ್ತೈತಿ, ವುಡ್ ಆಗುತ್ತೆ. ರೂಲ್ಸ್ ಪ್ರಕಾರ ವಿಲ್ ಬಿ ಇತ್ತು ಅಂದ್ರೆ ವುಡ್ ಬಿ ಆಗ್ತೈತಿ. ಬಟ್ ಇಲ್ಲಿ ಏನೈತೆ, ಓನ್ಲಿ ಏನೈತೆ, ವಿಲ್ ಐತಿ. ಓನ್ಲಿ ವಿಲ್ ಇದ್ದಿದ್ದೆ ಅಂದ್ರೆ ಇಂಡೈರೆಕ್ಟ್ ಸ್ಪೀಚ್ನ ಏನಾಗ್ತೈತಿ ರೀ, ವುಡ್ ಆಗುತ್ತೆ. ವುಡ್ ಇದ್ದಿದ್ದು ಆಪ್ಷನ್ ಯಾವುದೈತಿ ನೋಡ್ಕೋಬೇಕು. ವುಡ್ ಇದ್ದಿದ್ದು ಆಪ್ಷನ್ ಯಾವುದೈತಿ, ಫಸ್ಟ್ ಆಪ್ಷನ್ ನೋಡ್ರಿ, ಆ್ಯಂಡ್ರ್ಯೂ ಟೋಲ್ಡ್ ನೀಲಾ ಸೆಕೆಂಡ್ ಸ್ಪೀಕರ್, ಹಂಗಾಗಿ ನೀಲಾ ಅಂತ ತೊಗೊಂಡೈತಿ. ಇಲ್ಲಿ ಕಾಮ ಮತ್ತು ಇನ್ವರ್ಟೆಡ್ ಕಾಮ ಹೋಗಿ ಏನು ಬಂದೈತೆ, ದಟ್ ಬಂದೈತೆ. ಇಲ್ಲಿವರೆಗೂ ಕರೆಕ್ಟ್. ಇಲ್ಲಿ ಐ ಅಂದ್ರೆ ಆ್ಯಂಡ್ರ್ಯೂ, ಸೊ ಹಾಗಾಗಿ ಹಿ. ವಿಲ್ ಇದ್ದಿದ್ದು ವುಡ್ ಆಗ್ಬೇಕು, ವುಡ್ ಆಗೈತಿ. ಇಲ್ಲಿ ಏನಾಗೈತಿ, ವುಡ್ ಬಿ ಬಂದ್ಬಿಟ್ಟೈತೆ. ವಿಲ್ ಬಿ ಬಂದ್ರೆ ವುಡ್ ಬಿ ಬರ್ಬೇಕು. ಹಾಗಾಗಿ ಈ ಮೊದಲೇ ಆಪ್ಷನ್ ಏನೈತಲ್ರಿ, ಇದು ಆನ್ಸರ್ ಆಗಲ್ರಿ. ಒಂದೇ ವರ್ಡ್ನಾಗ ಆನ್ಸರ್ ಹುಡುಕ್ಬೋದು. ಎರಡನೇದು ಆ್ಯಂಡ್ರ್ಯೂ ಟೋಲ್ಡ್ ಹರ್ ದ್ಯಾಟ್, ಹರ್ ಅಂದ್ರೆ ನೀಲಾ, ದ್ಯಾಟ್ ದ ಬುಕ್ಸ್ ವಿಲ್ ಬಿ. ನೋಡ್ರಿ, ವಿಲ್ ಇದ್ದಿದ್ದು ವಿಲ್ ಬಿ ಮಾಡ್ಯಾನಿಲ್ರಿ, ಇದು ರಾಂಗ್. ಕೈ ಬಿಟ್ಟು ಮುಗಿತು, ಮುಂದಕ್ಕೆ ಹೋಗ್ಬಿಡ್ಬೇಕು. ಆ್ಯಂಡ್ರ್ಯೂ ಟೋಲ್ಡ್ ನೀಲಾ ದ್ಯಾಟ್ ಹಿ, ವಿಲ್ ಇದ್ದಿದ್ದು ವುಡ್ ಆಗೈತೆ, ಹೌದು. ಗಿವ್ ಆಲ್ ಹಿಸ್, ಆಮೇಲೆ ಬುಕ್ಸ್ ಟು ಹರ್. ಇನ್ನೊಂದು ಐತೆ ಆಪ್ಷನ್ ನೋಡ್ಕೊಳೋಣ, ಏನೈತೆ. ಫಸ್ಟಿಗೆ ನೀಲಾ ವಾಸ್ ಟೋಲ್ಡ್ ದ್ಯಾಟ್ ಶಿ ವುಡ್ ಬಿ ಗಿವನ್, ಏನೇನೋ ಐತೆ ನೋಡ್ರಿ ರಗಳಿದ್ರಾಗ. ಅದೆಲ್ಲ ರಗಳು ಬ್ಯಾಡ್ರಿ ಸರ, ವುಡ್ ಬಿ ಬಂದೈತೆ ಅಂದ್ರೆ ಇದು ರಾಂಗ, ಮುಗೀತು. ತುಳಿದಿದ್ದು ಯಾವುದು, ಆಪ್ಷನ್ ನಂಬರ್ 3. ಆಪ್ಷನ್ ನಂಬರ್ 3 ವೆರಿ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಏನಂದ್ರೆ ರೂಲ್ಸ್ ಪ್ರಕಾರ ವಿಲ್ ಬಂದಾಗ ವುಡ್ ಬರ್ಬೇಕು, ಇಲ್ಲಿ ವುಡ್ ಬಂದ್ಬಿಟ್ಟೈತೆ. ನಿಮ್ದು ಅವತ್ತೇನೋ ಒಂದು ಸ್ವಲ್ಪ ಯಾರ್ದು ಮುಖ ನೋಡ್ಕೊಂಡು ಚಲೋ ತರೋ ಮುಖ ನೋಡ್ಕೊಂಡು ಎದ್ದು ಹೋಗಿದ್ರಿ ಅಂದ್ರೆ ಚಲೋ ಇತ್ತು ಅಂದ್ರೆ ವುಡ್ ಒಂದಾಗ ಕೊಟ್ಟಿದ್ನಂದ್ರೆ 1 ಮಾರ್ಕ್ ಈಸಿ ತೊಗೊಂಡ್ಬಿಡ್ಬೋದು. 4 ಆಪ್ಷನಿಗೆ ಬರೀ ವುಡ್ಡ ಕೊಟ್ಬಿಟ್ನಂದ್ರೆ ಬಿತ್ತನದಲ್ಲಿ ಉಳ್ಕಿದ್ದೆಲ್ಲ ನಮ್ಗೆ ಗೊತ್ತಿರ್ಬೇಕು. ರೂಲ್ಸ್ ಪ್ರಕಾರ ಕಾಮ ಇನ್ವರ್ಟೆಡ್ ಕಾಮ ಹೋಗಿ ಏನು ಬರಬೇಕು, ಆಮೇಲೆ ಸ್ಪೀಚ್ ಅಸರ್ಟಿವ್ನಾಗೈತೋ, ಏನು ಇಂಪೇರೇಟಿವ್ದಾಗೈತೋ, ಎಕ್ಸ್ಕ್ಲಮೇಟ್ರಿ ಒಳಗೈತೋ, ಅದೆಲ್ಲ ನೋಡ್ಕೊಂಡು ಚೇಂಜಸ್ ಮಾಡ್ಬೇಕಾಗ್ತೈತಿ. ಬಟ್ ಈ ಕ್ವಶನ್ಯಾಗ ಭಾಳ ಈಸಿಯಾಗಿ 1 ಮಾರ್ಕ್ ತೊಗೋಬೋದು. ವಿಲ್ ಇದ್ದಿದ್ದು ವುಡ್ ಆಗುತ್ತೆ ಅನ್ನೋದು ಗೊತ್ತಿದ್ರೆ ಸಾಕು, 1 ಮಾರ್ಕ್, ಥರ್ಡ್ 1 ಮಾರ್ಕ್ ಹಿಂಗೆ ಟಿಕ್ ಮಾಡ್ಕೊಂಡು ಭಾಳ ಈಸಿಯಾಗಿ ಆನ್ಸರ್ನ ನಾವೇನು ಮಾಡ್ಬೋದು, ಐಡೆಂಟಿಫೈ ಮಾಡ್ಕೊಂಬಿಡ್ಬೋದು. ಇಷ್ಟು ಈಸಿ ಐತಿ ನೋಡ್ರಿ, ಇದು ಇಷ್ಟು ಈಸಿ ಐತಿ. ಸೊ ಇಂಥವೇನಿರ್ತಾವಲ್ಲ ರೀ, ಇವ್ನು ಯಾವತ್ತೂ ಮಿಸ್ ಮಾಡಬಾರ್ದು ರೀ, ಯಾವತ್ತೂ ಮಿಸ್ ಮಾಡಬಾರ್ದು. ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅನ್ನೋದಕ್ಕೆ ಏನು ಮಾಡ್ತೀನಿ ರೀ, ಈ 10th ಇಂಗ್ಲೀಷ್ ಮೀಡಿಯಮ್ ಹುಡುಗರು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡಿರ್ತಾರೆ. ಆ ಹುಡುಗರಿಗೆ ಒಂದು ಸ್ವಲ್ಪ ಪ್ರೀವಿಯಸ್ ಎಕ್ಸಾಮ್ಸ್ ಒಳಗೆ ಈ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಮೇಲೆ ಒಂದಿಷ್ಟು ಎಕ್ಸಾಮ್ಸಿಗೆ ಏನು ಮಾಡ್ಯಾನ್ರಿ ಅಂತಂದ್ರೆ ಕ್ವಶನ್ಸ್ ಕೇಳ್ಯಾನ. ಅವು ಹೆಂಗದಾವ ಇಲ್ಲಿ ಸ್ವಲ್ಪ ನೋಡೋಣ್ರಿ, ಅಂದ್ರೆ ಒಂದು ಸ್ವಲ್ಪ ಕ್ಲಿಯರ್ ಆಗ್ತೈತಿ ನಿಮ್ಗೆ. ಇಲ್ಲಿ ಕೇಳ್ಯಾನ ನೋಡ್ರಿ, ಏನು ಕೇಳಿದ್ದಾನ. ದ ಟೀಚರ್ ಸೆಡ್, ಯಾರಿಗೆ, ಟು ದಿ ಬಾಯ್ಸ್. 10th ಕ್ವಶನ್ಸ್ ಇದು, 10th ಕ್ವಶನ್ ಇದು. I shall prove now that the earth moves round the sun or around the sun. ಇದು ಪ್ರಶ್ನೆ 10th ಬಂದೈತೆ ನೋಡ್ರಿ. ಇದು ಅಂದ್ರೆ 10th ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನವ್ರಿಗೆ ಇದು ಪ್ರಶ್ನೆ. ಈ ಪ್ರಶ್ನೆ ಒಳಗಡೆ ಡೈರೆಕ್ಟ್ ಕೊಟ್ಟಾನ, ನಾವು ಇದನ್ನೇನು ಮಾಡಬೇಕು, ಇಂಡೈರೆಕ್ಟಿಗೆ ಮಾಡಬೇಕು. ಇಲ್ಲಿ ಟೀಚರು ಮಕ್ಕಳಿಗೆ ಹೇಳ್ತಿದ್ದಾರಂತೆ ಏನಂತ, ನಾನು ಅಂದರೆ ಟೀಚರ್ ಏನು ಮಾಡ್ತಾರ, ಪ್ರೂವ್ ಮಾಡ್ತಾರಂತೆ. ಏನು ಪ್ರೂವ್ ಅಂತೆ, ಈಗ ಪ್ರೂವ್ ಮಾಡ್ತಾರಂತೆ ಏನಂತ,
ದ ಅರ್ತ್ ಮೂವ್ಸ್ ರೌಂಡ್ ದಿ ಸನ್. ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಎಂಬುದನ್ನು ಟೀಚರ್ ಪ್ರೂವ್ ಮಾಡಾಕತ್ತಾರೆ. ಇದನ್ನು ಏನು ಮಾಡಬೇಕು? ಇಂಡೈರೆಕ್ಟ್ನಾಗ ಮಾಡಬೇಕು. ಇಂಡೈರೆಕ್ಟ್ನಾಗ ಮಾಡಬೇಕು ಅಂತಂದ್ರೆ ಫಸ್ಟಿಗೆ ಏನು ಮಾಡ್ಕೋಬೇಕು? ರಿಪೋರ್ಟೆಡ್ ವರ್ಬ್ ಏನೈತೆ? ದ ಐತೆ. ಇದು ಆನ್ಸರ್. ಇದು ದ ಟೀಚರ್. ನೋಡ್ರಿ, ಟೀಚರ್ ಒಬ್ಬರು ಒಂದು ಪರ್ಸನ್ನು, ಬಾಯ್ಸು ಅನದರ್, ಅಂದರೆ 2 ಸ್ಪೀಕರ್ ಅದಾರ. ಹಿಂಗೆ 2 ಸ್ಪೀಕರ್ ಬಂದಾಗ ಸೆಡ್ ತೆಗೆದು ಏನು ಮಾಡ್ಬೇಕ್ರಿ? ಟೋಲ್ಡ್ ಹಾಕ್ಬೇಕು. ಟೋಲ್ಡ್ ಹಾಕಿದ ಮುಂದೆ ಟು ಬರಿಬಾರ್ದು ಅನ್ನೋದು ಗೊತ್ತಿರ್ಬೇಕು. ಟೋಲ್ಡ್ ಟು ಅನ್ಬಾರ್ದು. ಸೆಡ್ ಟು ಓಕೆ, ಟೋಲ್ಡ್ ಟು ಬರಿಬಾರ್ದು. ದ ಟೀಚರ್ ಟೋಲ್ಡ್ ದಿ ಬಾಯ್ಸ್. ದ ಟೀಚರ್ ಟೋಲ್ಡ್ ದಿ ಬಾಯ್ಸ್. ಕಾಮ, ಇನ್ವರ್ಟೆಡ್ ಕಾಮ ಹೋಗಿ ದಟ್ ಬರುತ್ತಲ್ಲಿ. ದಟ್. ಐ ಅಂದರೆ ಯಾರಿಲ್ಲಿ? ಐ ಅಂದರೆ ಯಾರು? ಟೀಚರ್. ಟೀಚರು ಶಿ ಆದರೂ ಆಗಿರ್ಬೋದು, ಹಿ ಆದರೂ ಆಗಿರ್ಬೋದು. ಇಲ್ಲಿ ನಾವು ಶಿ ಅಂತ ಅಂದ್ಕೊಳ್ಳೋಣ, ಆರ್ ಹಿ ಅಂತಂದ್ರೆ ಅಂದ್ಕೊಳ್ಳೋಣ. ಶಿ ಆರ್ ಶಿ, ಹಿ ಆರ್ ಶಿ. ನೆಕ್ಸ್ಟು ಇಲ್ಲಿ ನೋಡ್ರಿ, ಕ್ವಶನಲ್ಲಿ ಶಾಲ್ ಐತೆ. ಆಗಲೇ ಹೇಳಿದೆ ನಾನು ರೂಲ್ಸ್ ಹೇಳ್ಬೇಕಾದಾಗ. ಶಾಲ್ ಇದ್ದದ್ದು ಏನಾಗುತ್ತೆ ರೂಲ್ಸ್ ಪ್ರಕಾರ? ಶುಡ್. ಇಲ್ಲಿ ಏನಾಗಬೇಕು? ಶುಡ್ ಆಗಬೇಕು. ಬಟ್ ಏನು ಬರಿತೀನಿ ನಾನು? ವುಡ್ ಬರಿತೀನಿ. ಯಾಕ್ರಿ? ಯಾಕಂದರೆ ಈ ಶಾಲ್ ಅನ್ನೋದು ಇಲ್ಲಿ ಐತಲ್ರಿ, ಶಾಲ್, ಇದು ಯಾವುದಕ್ಕೆ ಯೂಸ್ ಆಗುತ್ತಾ? ಐ ಶಾಲ್, ವಿ ಶಾಲ್. ಐ ಶುಡ್, ವಿ ಶುಡ್. ಮತ್ತು ವಿಲ್ ಅನ್ನೋದೈತಲ್ರಿ, ವಿಲ್, ಇದು ಯು ವಿಲ್, ಯು ವುಡ್. ಹಿ ವಿಲ್, ಹಿ ವುಡ್. ಶಿ ವಿಲ್, ಶಿ ವುಡ್. ಇಟ್ ವಿಲ್, ಇಟ್ ವುಡ್. ದೇ ವಿಲ್, ದೇ ವುಡ್. ಇವು ಎಲ್ಲದಕ್ಕೆ ಏನು ಬರುತ್ತಾ? ವಿಲ್ ಬರುತ್ತೆ. ಇವೆರಡಕ್ಕೆ ಏನು ಬರುತ್ತಾ? ಶಾಲ್ ಬರುತ್ತೆ. ಇಲ್ಲಿ ಶಿ ಆರ್ ಹಿ ಬಂದೈತೆ. ಶಿ ಆರ್ ಹೀಗೆ ಏನು ಬರುತ್ತಾ? ವಿಲ್ ಬರುತ್ತಾ. ವಿಲ್ ಇದ್ದಿದ್ದು ಏನಾಗ್ಬೇಕು ಇವಾಗ? ವುಡ್ ಆಗಬೇಕು. ಸೊ ಹಾಗಾಗಿ ಶುಡ್ ಬರ್ದಿಲ್ಲ, ಹಾಗಾಗಿ ವುಡ್ ಬರ್ದೀನಿ. ಶಿ ಆರ್ ಹಿ ವುಡ್. ನೆಕ್ಸ್ಟ್ ಏನಂತ ಏನು ಮಾಡ್ಲಿಕ್ಕತ್ತಾರ ಟೀಚರ್? ಈಗ ಪ್ರೂವ್ ಮಾಡಾಕತ್ತ. ಪ್ರೂವ್ ಮಾಡಿದ್ದನ್ನು ಒಬ್ರು ಕೇಳಿಸ್ಕೊಂಡು ಇನ್ನೊಬ್ರಿಗೆ ಹೇಳ್ಯಾರ. ಸೊ ಹಾಗಾಗಿ ಈ ನೋವು ಐತಲ್ರಿ, ಇದೇನಾಗ್ತೈತಿ ಇವಾಗ? ದೆನ್ ಆಗುತ್ತೆ. ಯಾಕಂದ್ರೆ ಟೀಚರ್ ಮಾಡೋ ಹೊತ್ನಾಗ ನಾನು ಈಗ ಪ್ರೂವ್ ಮಾಡಿದ್ದೀನಿ ಅಂತ ಹೇಳಿದ್ರು. ಅವ್ರು ಪ್ರೂವ್ನು ಮಾಡ್ಯಾರ, ಹುಡುಗರು ನೋಡ್ಯಾರ. ಆಮೇಲೆ ಹುಡುಗರು ಅಥವಾ ಥರ್ಡ್ ಪರ್ಸನ್ ಅದನ್ನು ಕೇಳಿಸ್ಕೊಂಡು ಇನ್ನೊಬ್ರಿಗೆ ಹೇಳ್ಬೇಕು. ಇದು ಇಂಡೈರೆಕ್ಟ್. ಸೊ ಹಾಗಾಗಿ ಅವಾಗ ಟೀಚರು ಪ್ರೂವ್ ಮಾಡಿ ತೋರಿಸಿದ್ರು ಅಂತ ಹೇಳ್ಬೇಕು. ಅವಾಗ ಅನ್ನೋದಕ್ಕೆ ದೆನ್ ಅಂತ ಕರಿತೀವಿ ನಾವು. ದ್ಯಾಟ್ ಏನಂತ ಟೀಚರ್ ಪ್ರೂವ್ ಮಾಡಿದ್ರು? ಅದು ಯೂನಿವರ್ಸಲ್ ಟ್ರುತ್. ದ ಅರ್ತ್, ಇಲ್ಲಿ V1 ಬಂದೈತೆ ಅಂತ ಹೇಳಿ ಅರ್ತ್ ಮೂಡ್ ಅನ್ನೋ ಹಂಗಿಲ್ಲ. ಯಾಕಂದ್ರೆ ಇದು ಯೂನಿವರ್ಸಲ್ ಟ್ರುತ್ ಹೆಂಗಿದ್ದು ಅದೇ ಬರಿಬೇಕು. ದ ಅರ್ತ್ ಮೂವ್ಸ್ ರೌಂಡ್ ದಿ ಸನ್. ಇದು 10th ಎಕ್ಸಾಮ್ಸಿಗೆ ಕೇಳಿರೋ ಪ್ರಶ್ನೆ. 10th ಎಕ್ಸಾಮಿಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರೋ ವಿದ್ಯಾರ್ಥಿಗಳಿಗೆ ಕೇಳಿದ ಪ್ರಶ್ನೆ. ಭಾಳ ಐತ್ರಿ ಅದು. ಸ್ವಲ್ಪ ಡೈರೆಕ್ಟ್ ಅಂದ್ರೆ ಒಂಚೂರು ಅಲ್ಲಿ ಮಣ್ಣು ಹೊರ್ಬೇಕು ಅಂದ್ರೆ ಪುಡಿ ತೊಗೊಂಡು ಮಣ್ಣು ಹೊರೋದಲ್ರಿ, ಸ್ವಲ್ಪ ಶ್ರಮ ಪಡ್ಬೇಕು ಅಂತ ಅರ್ಥ. ಅಲ್ಲಿ ಜಾಸ್ತಿ ಪ್ರಾಕ್ಟೀಸಸ್ ಜಾಸ್ತಿ ಮಾಡಿ ಎಕ್ಸಾಂಪಲ್ಸನ್ನು ಜಾಸ್ತಿ ಬಿಡಿಸ್ಕೊತ ಹೋದಾಗ ಅಲ್ಲಿ ಏನಾಗ್ತೈತಿ ಅಂದ್ರೆ ಭಾಳ ಈಸಿಯಾಗಿ ಪರ್ಫೆಕ್ಟ್ ಆಗ್ತೀವಿ ನಾವು. ಸೊ ನಾನು ಈಗಾಗಲೇ ಹೇಳ್ದಂಗೆ ಒಂದಿಷ್ಟು ಎಕ್ಸಾಮ್ಸಿನ ಪ್ರಶ್ನೆಗಳನ್ನು ತಗೊಂಡು ಆನ್ಸರ್ನ ಹೇಳಿ ಅನಾಲಿಸಿಸ್ ಮಾಡಿದ್ರ ಉದ್ದೇಶ ಏನು ಅಂತಂದ್ರೆ, ಬರೀ ಓದುವುದಷ್ಟೇ ಮಾಡಬಾರ್ದು, ಓದುವುದ್ರ ಜೊತೆಗೆ ಕ್ವಶನ್ ಆನ್ಸರ್ಸ್ ಬಿಡಿಸ್ಬೇಕು. ಅದು ಭಾಳನೇ ಇಂಪಾರ್ಟೆಂಟ್. ಸೊ ಆ ನಿಟ್ಟಿನೊಳಗೆ ಒಂದಿಷ್ಟು ನಮ್ಮ ಹುಡುಗರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಒಂದಿಷ್ಟು ಎಕ್ಸಾಮ್ಸಿಂದ ಕ್ವಶನ್ಸನ್ನು ಪಿಕ್ ಮಾಡಿಕೊಂಡು ನಾನು ನಿಮಗೊಂದು 3 ವಿಡಿಯೋಗಳನ್ನು ಬಿಗಿನಿಂಗಲ್ಲಿ ಈಗ ಮಾಡಿರುವಂಥದ್ದು. ಈಗ ಒಂದು ಹಿಂಟ್ ಬರಲಿ, ಒಂದು ಐಡಿಯಾ ಗೊತ್ತಾಗಲಿ, ಬಿಗಿನರ್ಸಿಗೆ ಏನಾರು ಒಂದು ಸ್ವಲ್ಪ ತೊಂದರೆ ಆಗ್ತಿರುತ್ತೆ, ಹೆಂಗಿರ್ತಾವೆ ಎಕ್ಸಾಮ್ಸು, ಹೆಂಗಿರ್ತಾವೆ ಕ್ವಶನ್ಸು ಅನ್ನೋದಕ್ಕೆ ಅವ್ರಿಗೆ ಒಳ್ಳೆ ಮಾಹಿತಿ ಸಿಕ್ಕಂಗೆ ಆಗುತ್ತಾ ಅಂತ ತಿಳ್ಕೊಂಡು ನಾನು ಹಿಂಗೆ ಒಂದು 3 ವಿಡಿಯೋಸು ಒಂದು 15ರಿಂದ ಒಂದು 16 ಕ್ವಶನ್ ಡಿಸ್ಕಷನ್ ಮಾಡಿದ್ದೀನಿ. ಸೊ ಇನ್ನೂ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು. ಆಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಬಿಕಾಸ್ ಆಫ್ ನಾವು ಕಳಿಸೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗಬೇಕು ಅಂದರೆ ಬೆಲ್ ಬಟನ್ನ ಕ್ಲಿಕ್ ಮಾಡಲೇಬೇಕು. ಹೆಚ್ಚೆಚ್ಚು ಇಷ್ಟ ಆದರೆ ಹೆಚ್ಚೆಚ್ಚು ಶೇರ್ ಮಾಡಿರಿ. ನಮ್ಮ ಉದ್ದೇಶ ಇಷ್ಟೇ, ಈಗ ಯಾರು ಕಾಂಪಿಟೇಟಿವ್ಗೆ ಹೊಸದಾಗಿ ಬಂದಿದ್ದೀರಾ ಅಥವಾ ಇನ್ನೂ ಜಾಬ್ ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ಒಂದು ಸ್ವಲ್ಪ ನಮ್ಮ ಕಡೆಯಿಂದ ಅಳಿಲು ಸೇವೆ ಅಂತಿರಲ್ರಿ, ಒಂದು ಸಣ್ಣದು ನಮ್ಮ ಕಡೆಯಿಂದ ಒಂಚೂರು ಗೊತ್ತಾಗಲಿ ಅನ್ನೋದು. ಅದೇ TT, SDA, FDA, ಆಮೇಲೆ GPSTR, HSTR, PSI, ಯಾವುದೇ CTI, ಯಾವುದೇ ಎಕ್ಸಾಮ್ಸಿಂದ ಬಂದರೂ ಒಂಚೂರು ಹೆಲ್ಪ್ ಆಗಲ್ಲ ನಮ್ಮ ಹುಡುಗರಿಗೆ ಅನ್ನೋ ಉದ್ದೇಶದಿಂದ. ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಇಂಗ್ಲೀಷ್ ಗ್ರಾಮರು
ನೆಕ್ಸ್ಟ್ ಮತ್ತು ಬೇರೆ ಬೇರೆ ಸಬ್ಜೆಕ್ಟಲ್ಲೂ ಕೂಡ ವಿಡಿಯೋ ಮಾಡಬೇಕು ಅಂತ ನಮ್ದು ಅಪೇಕ್ಷೆ ಐತಿ. ಸೊ ಅದಕ್ಕೆ ನಿಮ್ಮ ಹೆಚ್ಚಿನ ಬೆಂಬಲ ಬೇಕು. ಎಲ್ಲಿ ಹೆಚ್ಚೆಚ್ಚು ಜಾಸ್ತಿ ಜನ ನೋಡ್ತೀರಿ ಮತ್ತು ಜಾಸ್ತಿ ಶೇರ್ ಮಾಡ್ತೀರಿ, ಅದರಿಂದ ನಮಗೊಂದು ಸ್ವಲ್ಪ ಉತ್ಸಾಹ ಜಾಸ್ತಿ ಆಗ್ತೈತಿ. ಇಷ್ಟು ಮಂದಿ ನೋಡಕತ್ತಾರ ಅಂದರೆ ಏನೋ ಒಂದು ನಾವು ಮಾಡೋದು ಕೆಲಸ ಒಂದು ಸ್ವಲ್ಪ ಎಲ್ಲೋ ರೀಚ್ ಆಗ್ತಾ ಇದೆ ಅಂತೇಳಿ, ಅವಾಗ ನಮಗೂ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಬೇಕು ಅಂಥೇಳಿ ಒಂದು ನಮಗೂ ಒಂದು ಬಲ ಬರುತ್ತೆ, ನಮಗೂ ಒಂದು ಸ್ವಲ್ಪ ಒಂದು ಹುಮ್ಮಸ್ಸು ಬರುತ್ತೆ. ಸೊ ಹಾಗಾಗಿ ಆ ಹುಮ್ಮಸ್ಸು ಕೊಡೋರು ನೀವು ಆಗಬೇಕು, ನಾವು ನಿಮಗೆ ನಾಲೆಜ್ ಕೊಡೋರು ನಾವು ಆಗ್ತೀವಿ ಅಂತ ಹೇಳ್ತಾ, ಸೊ ಯಾರ್ಯಾರು ಇಲ್ಲಿವರೆಗೂ ವೀಕ್ಷಣೆ ಮಾಡಿದರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮತ್ತೆ ಬೇರೆ ಬೇರೆ ವಿಷಯಗಳನ್ನು ಮತ್ತೆ ಬೇರೆ ಬೇರೆ ಕ್ವಶನ್ಸ್ ಪೇಪರನ್ನು ಇಟ್ಕೊಂಡು ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.